ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಡಿಸೆಂಬರ್ 2024 ಸೋಮವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿ, ಮೂಲಾ ನಕ್ಷತ್ರ, ವೃದ್ಧಿಯೋಗ, ಚತುಷ್ಪಾತಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಎಳ್ಳಮಾವಾಸ್ಯೆ ಹಾಗೂ ಕೇತು ಜಯಂತಿ ಕೂಡ. ಇನ್ನು ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಮಧ್ಯಾಹ್ನ 12:45 1:30 ಹಾಗೆಯೇ ಮಧ್ಯಾಹ್ನ 3:01 ಮಧ್ಯಾಹ್ನ 3:47 ಹಾಗೆಯೇ ಬೆಳಿಗ್ಗೆ 8:57 9:43 ಈ ಒಂದು ಸಮಯ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು. ಜಾಗ್ರತೆ ಮಕ್ಕಳೇ. ವಿಶೇಷವಾಗಿ ವರ್ಷ ಭವಿಷ್ಯ 2025 ತುಲಾ ರಾಶಿಗೆ ಹೇಗಿದೆ ಅನ್ನುವುದಕ್ಕೂ ಮೊದಲು ಸತ್ಯ ಹೇಳುವವರ ಮೇಲೆ ಅನುಮಾನ ಪಡ್ತಾರೆ ಮಕ್ಕಳೇ. ಇದು ಲೋಕದ ನಿಯಮ. ಕಲಿಯುಗಕ್ಕೆ ಸತ್ಯವಿಲ್ಲ, ಅಸತ್ಯಕ್ಕೆ ಕಾಲ ಜಾಸ್ತಿ. ಅಸತ್ಯ ಬೇಗ ಹರಡುತ್ತೆ, ಸತ್ಯಕ್ಕೆ ಭಾರ ಅಲ್ಲೇ ಕುತ್ಕೋಬಿಡುತ್ತೆ. ಹೌದು, ಅಸತ್ಯ ಬೇಗ ಹರಡುತ್ತೆ. ಹಿಡಿದನ್ನೇ ಹೇಳ್ತಾರೆ. ನೀವು ನೋಡಿ, ಯಾರ್ದೋ ಎಲ್ಲೋ ಒಂದು ಕಾಂಟ್ರವರ್ಸಿ ಮಾತು, ಅದು ಸತ್ಯವೋ ಸುಳ್ಳುವೋ ಇನ್ನೊಂದು ಗೊತ್ತಿಲ್ಲ. ಅದನ್ನೇ ಒಂದು 50 ಜನ 100 ಜನ ಪದೇ ಪದೇ ಅದೇ ಮಾತಾಡ್ತಿದ್ರೆ ನಮ್ಗೆ ಹೌದೇನೋ ನಿಜವೇನೋ ಒಂದು ಸ್ವಲ್ಪ ಸಮಯ ತಗೊಳ್ಳಲ್ಲ, ಜಡ್ಜ್ಮೆಂಟ್ ತಗೊಳ್ಳಲ್ಲ. ಹೇಳಿಕೆ ಮಾತುಗಳನ್ನ ಬೇಗ ತಗೋತೇವೆ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ನಲ್ಲ, ಹೇಳಿಕೆಯ ಮಾತು ಅಂತ. ಆ ರೀತಿ ಆಗತಕ್ಕಂಥದ್ದಾಗುತ್ತೆ. ಬೇಗ ಅದನ್ನು ತಗೊಳ್ಳೋದು. ಅಸತ್ಯಕ್ಕೆ ಬೇಗ ಬೆಲೆ ಇವತ್ತಿನ ಕಾಲಕ್ಕೆ. ಬೇಗ ಕಣ್ಣು ಕಾಣಿಸೋದು, ಅದೇ ತಪ್ಪೇ ಕಾಣಿಸೋದು, ಒಳ್ಳೇದು ಕಾಣಿಸೋಲ್ಲ. ಸತ್ಯ ಕಾಣಿಸುವುದಿಲ್ಲ, ಗೋಚರಿಸುವುದಿಲ್ಲ. ಒಬ್ಬನಲ್ಲಿರೋ ಒಳ್ಳೆತನ ಗೋಚರಿಸೋದಿಲ್ಲ, ಒಬ್ಬನಲ್ಲಿರೋ ಕೆಟ್ಟದ್ದು ಬೇಗ. ಇಷ್ಟೊಳ್ಳೆ ಬಟ್ಟೆ ಇಲ್ಲಿ ನೋಡಿ, ಇಲ್ಲೇನೋ ಒಂದು ಮಾರ್ಕ್ ಆಗಿದೆ, ಬೇಗ ನನಗೆ ಅದೇ ಕಾಣಿಸೋದು. ಇಲ್ಲೇನೋ ಒಂದು ಬಟ್ಟೆ ಮೇಲೆ ನಾನು ತಿಂತಿದ್ರೆ ಇಲ್ಲಿ ಬಿದ್ದಿದೆ, ಇಲ್ಲೊಂದು ಮಾರ್ಕ್ ಆಗಿದೆ, ಬೇಗ ಅದೇ ಕಾಣಿಸೋದು. ಸತ್ಯ ಗೋಚರಿಸುವುದಿಲ್ಲ. ಅದರಿಂದ ಸತ್ಯ ಹೇಳುವವರ ಮೇಲೆ ಅನುಮಾನ ಪಡ್ತಾರೋ, ಅವನು ವಾದ ಮಾಡಬೇಕು, ಇದು ನಿಜ ಸ್ವಾಮಿ, ಇದು ಅದು ಸ್ವಾಮಿ. ಮೊನ್ನೆ ಕೂಡ ಒಬ್ರು ಪಾಪ ಮನೆ ಲೀಸಲ್ಲಿದ್ದಾರೆ, 10 ಲಕ್ಷ ಕೊಟ್ಟಿದ್ದಾರೆ. 2017 ಕೇಸು. ಏನಂತ ಗೊತ್ತಾ, ಮನೆ ಯಜಮಾನ ಇವ್ರಿಗೆ ನಾನು ಬಾಡಿಗೆ ಕೊಟ್ಟಿರೋದು ಅಂತ. ಇವ್ರು ಬಾಡಿಗೆನೇ ಕೊಟ್ಟಿಲ್ಲ, 25,000 ರೂಪಾಯಿ ಪ್ರತಿ ತಿಂಗಳು. ಈ ರೀತಿ ಇವರು 5 ವರ್ಷ ಇದ್ದಾರೆ. ಸೊ 1 ವರ್ಷಕ್ಕೆ ಕಡಿಮೆ ಎಂದರು ಇಷ್ಟು ದುಡ್ಡಾಗಿದೆ, ಅಷ್ಟು ದುಡ್ಡಾಗಿದೆ. ಇವರೇ 21 ಲಕ್ಷ ಕೊಡ್ಬೇಕು ಅಂತ ಇವ್ರದ್ದು ದಿಗ್ಭ್ರಾಂತಿ. ಲೀಸ್ಗೆ ಅಗ್ರಿಮೆಂಟ್ ಇದೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಒಂದು ವೈಟ್ ಪೇಪರ್ ತಗೊಂಡ್ಬಿಟ್ಟು 1 ವರ್ಷ ಎಕ್ಸ್ಟೆಂಡ್ ಮಾಡೋಣ ಅಂತ ಬರ್ಕೊಂಡವರು ಆಯ್ತು ಅಂತ ಇವರು ಒಪ್ಪಿ ಸೈನ್ ಹಾಕಿದ್ದಾರೆ. ಅದರಲ್ಲಿ ಏನ್ ಮಾಡಿದಾರೆ, ವೈಟ್ ಪೇಪರ್ ಅಲ್ಲಿ ಇಷ್ಟು ಬರ್ಸ್ಕೊಂಡಿರೋ ಪುಣ್ಯಾತ್ಮ ಇನ್ನೊಂದಷ್ಟು ಬರ್ಸ್ಕೊಂಡಿದ್ದಾನೆ, ಅವನೇ ಬರ್ಕೊಂಡಿದ್ದಾನೆ. ಕೋರ್ಟಲ್ಲಿ ಒಂದು 7 ವರ್ಷದಿಂದ ಕೇಸ್ ನಡೀತಿದೆ. ರೆಂಟಲ್ ಅಗ್ರಿಮೆಂಟ್ ಇಲ್ಲ, ರೆಂಟ್ಗೆ ಮೊದಲನೇ ತಿಂಗಳಿಂದಲೂ ಒಂದು ದುಡ್ಡು ಹಾಕಿದ್ದಾರೆ ಇಲ್ಲ ಅನ್ನೋದಕ್ಕೆ ಯಾವುದೂ ಒಂದು ದಾಖಲಾತಿ ಇಲ್ಲ. ಆದರೂ ಆತ ಅಸತ್ಯವಾದಿ. ಇವ್ರ ಪಾಪ ಕೋರ್ಟ್ ಕೇಸಲ್ಲಿ ಹಾಕಿದ್ದಾರೆ. ಇವ್ರ ಮೇಲೆ ಕೊಲೆ ಕೇಸು, ಮರ್ಡರ್ ಕೇಸ್ ಬೇರೆ ಹಾಕ್ಬಿಟ್ಟಿದ್ದಾನೆ. ನನ್ನ ಕೊಲೆ ಮಾಡ್ಲಿಕ್ಕೆ ಬಂದ್ರು, ದುಡ್ಡು ಕೇಳೋಕ್ ಹೋದ್ರೆ, ಬಾಡಿಗೆ ಕೇಳೋಕ್ ಹೋದ್ರೆ ಅಂತ ಹೇಳ್ಬಿಟ್ಟು. ವಯಸ್ಸಾದ ಜೀವಗಳು ಏನಕ್ಕೆ ಸಾಯಿಸ್ಲಿಕ್ಕೆ ಹೋಗ್ತಾರೆ. ಇವತ್ತು ಸತ್ಯವನ್ನ ಮುಚ್ಚಿಡೋ ಒಂದು ದಫನ್ ಕಾಲ ಬಂದು ಬಿಟ್ಟಿದೆ. ಅವನ್ ಸತ್ಯ ಹೇಳ್ತಾನೆ ಅಂದ್ರೆ ಅನುಮಾನ, ನಿಜಾನ ಹೌದಾ? ಈ ರೀತಿಯ ಪ್ರಭಾವ. ಸತ್ಯಕ್ಕೆ ಕಾಲವಿಲ್ಲ ಕಲಿಯುಗದಲ್ಲಿ, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಮಾತು,
ಸುಳ್ಳು ಹೇಳುವವರ ಮೇಲೆ ನಂಬಿಕೆ ಇಡುತ್ತಾರೆ, ಸತ್ಯ ಹೇಳುವವರ ಮೇಲೆ ಅನುಮಾನ ಪಡ್ತಾರೆ. ಸುಳ್ಳು ಹೇಳ್ತಾರೆ ಅಂದ್ರೆ ಹೌದು 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 ಹೌದು. ಮೊನ್ನೆ ಕೂಡ ಒಂದು ಪುಟ್ಟ ತಾಯಿ ಜೀವ ಹುಡುಗ ಇಬ್ರು ಬಂದಿದ್ದಾರೆ. ಅಲ್ಲಿ ಬರೆದು ಬಿಟ್ಟಿದ್ದಾನೆ, ಧನುರ್ಲಗ್ನ, 2ನೇ ಮನೇಲಿ ಗುರು ನೀಚ. ಈ ನಿನ್ನ ಮದುವೆ, ನಿನ್ನ ಕುಟುಂಬ, ನಿನ್ನ ಪ್ರೀತಿ ಅನ್ನೋ ವಿಚಾರದಲ್ಲಿ ಯುದ್ಧ ಮಾಡಿ ತಗೋಬೇಕಾಗುತ್ತೆ. ಅಲ್ಲೊಂದು ಕಣ್ಣೀರಿರುತ್ತೆ ಅಂದ್ರೆ ಹುಡುಗನು ಕೂತಿದ್ದಾನೆ. ಯಾರು ನಾನ ಅಂದೆ. ಗುರುಗಳೇ, ನನ್ನ ಮದುವೆ ಆಗೋ ಹುಡುಗ. ನಿಮ್ ಮನೇಲಿ ಒಪ್ಪಿದಾರ ಅಂದೆ. ಗುರು ನೀಚ, ಪುಕ್ಲ ಅವನು. ಆಕೆಯ ಜಾತಕದಲ್ಲೇ ಗುರು ನೀಚನಾಗಿ ಕುಳಿತು ಬಿಟ್ಟಿದ್ದಾನೆ. ತಮಾಷೆ. ಅಲ್ಲೊಂದು ಯುದ್ಧ ಆಗ್ಲೇಬೇಕು. ಗುರು ನೀಚ ಅಂದ್ರೆ ನನ್ನ ಕುಟುಂಬ, ನನ್ನ ಬದುಕು, ನನ್ನ ಪ್ರೀತಿ, ನನ್ನ ಮದುವೆ, ನನ್ನ ಜೀವನ ಅಷ್ಟು ಬೇಗ ಸುಲಭಕ್ಕಾಗೋಕ್ ಬಿಡೋದಿಲ್ಲ. 9 ವರ್ಷದಿಂದ ಅಲ್ಲೊಂದು ಪುಟ್ಟ ಗೆಳತನ, ಪ್ರೀತಿ, ವಿಶ್ವಾಸ, ನಂಬಿಕೆ ಯಾರೋ ಜ್ಯೋತಿಷಿ ಹತ್ರ ತಗೊಂಡೋಗಿದಾರಂತೆ. ಅವನ್ ಯಾರೋ ಪುಣ್ಯಾತ್ಮ ಈ ಹುಡುಗಿನ ಕಟ್ಕೊಂಡವನು ಮುಗಿದೋಗ್ತಾನೆ. ಅವೆಲ್ಲ ಇಲ್ಲ. ಸಾವನ್ನು ಗೆಲ್ಲುವ ವ್ಯಕ್ತಿ ಈ ಜಗತ್ತಲ್ಲಿಲ್ಲ, ಸಾವನ್ನು ಹೇಳುವ ವ್ಯಕ್ತಿಯು ಜಗತ್ತಲ್ಲಿಲ್ಲ. ಸಾವಿಂತ ದಿನವೇ ಬರುತ್ತೆ, ಇಂಥವರಿಂದಲೇ ಬರುತ್ತೆ. ಏನೋ ಆ ಹುಡುಗಿ ಇವನನ್ನ ಕೊಲೆ ಮಾಡ್ತಾಳ. ಅವನಿಗೆ ಮೊದಲೇ ಅರ್ಧ ಆಯುಷ್ಯ ಇರುತ್ತೆ, ಅಂಥವನನ್ನೇ ಮದುವೆ ಆಗೋದು ನೆನ್ಪಿಟ್ಕೊಳ್ಳಿ. ಅಯ್ಯೋ ದಡ್ಡಪ್ಪಂದಿರ. ಸೀತಮ್ಮನನ್ನು ಮದುವೆ ಆಗಿದ್ದಕ್ಕೆ ರಾಮನಿಗೆ ಹೇಗೆ ವನವಾಸವೋ, ರಾಮನನ್ನು ಮದುವೆಯಾದರೂ ಸೀತಮ್ಮನಿಗೆ ವನವಾಸ ತಪ್ಪಲಿಲ್ಲ. ಯಾರು ಗಮನಿಸೋಲ್ಲ, ಬರೀ ಈ ಡೈಲಾಗ್ ಮಾತ್ರ ಹೊಡೆದು ಬಿಡ್ತಾರೆ. ರಾಮನನ್ನು ಮದುವೆಯಾದರೂ ಸೀತಮ್ಮನಿಗೆ ವನವಾಸ ತಪ್ಪಲಿಲ್ಲ, ಹಾಗೆ ಸೀತಮ್ಮಳನ್ನು ಮದುವೆಯಾದರೂ ಕೂಡ ನನ್ನ ರಾಮಚಂದ್ರ ಪ್ರಭುವಿಗೆ ವನವಾಸ ತಪ್ಪಲಿಲ್ಲ. ಇದು ಪರಮಾತಿ ಪರಮ ಸತ್ಯ. ರಾಮಚಂದ್ರ ಪ್ರಭು ಏನ್ ಮದುವೆ ಆಗಕ್ಕೆ ಹೋದ್ರ? ವಿಶ್ವಾಮಿತ್ರರು ಅಲ್ಲೊಂದು ಜ್ಯೇಷ್ಠ ಯಾತ್ರೆ ಇತ್ತು. ಅಲ್ಲೊಂದು ತಮ್ಮ ಆಶ್ರಮದಲ್ಲಿ ಕೆಲವೊಂದು ರಾಕ್ಷಸರುಗಳ ಉಬಡಳ, ಮುಂದೆ ನಡೆಯುವ ಮಹಾಪ್ರಳಯ ಯುದ್ಧಕ್ಕೆ ಈಗಲಿಂದಲೇ ತಯಾರಿ ಮಾಡಬೇಕು ಅಂತ ಆ ಒಂದು ಬಾಲಕರು ಅವ್ರು ಇನ್ನು 14 ವರ್ಷ ಪುಣ್ಯಾತ್ಮನಿಗೆ ರಾಮಚಂದ್ರ ಪ್ರಭುಗೆ 14-15 ವರ್ಷ ಇರುತ್ತೆ. ಇಲ್ಲ ಅಂದ್ರೆ ಹಬ್ಬ ಅಂದ್ರೆ 16 ವರ್ಷ ಅಷ್ಟೇ. ಕರ್ಕೊಂಡು ಹೋಗ್ತಾರೆ. ಒಪ್ಪಲ್ಲ ದಶರಥ, ಕಳಿಸೋದಕ್ಕೆ ಒಪ್ಪಲ್ಲ. ವಸಿಷ್ಠ ಹೇಳ್ತಾರೆ, ಯಾರು ಅಂದ್ಕೊಂಡಿದೀಯ ಅವರನ್ನ ಕಳಿಸ್ಕೊಡು ಅಂತ. ಸೊ ಅವರಿಗೆ ಅಸ್ತ್ರವಿದ್ಯೆ, ಶಸ್ತ್ರವಿದ್ಯೆ, ಹಲವಾರು ವಿದ್ಯೆಗಳನ್ನ, ವರುಣ ವಿದ್ಯೆ ಕಲಿಸ್ತಾರೆ. ಮುಖ್ಯವಾಗಿ ಬಾಯಾರಿಕೆಗಳು ಆಗೋಲ್ಲ, ಬಳಲಿಕೆ ಆಗೋಲ್ಲ. ವರುಣ ಮಂತ್ರ ಏನಾದ್ರೂ ಉಪಾಸನೆ ಮಾಡ್ಕೋಬಿಟ್ರೆ, ಒಲಿದು ಬಿಟ್ರೆ ಚಳಿ ಆಗೋಲ್ಲ, ಮಳೆ ಅನ್ಸೋಲ್ಲ, ಥಂಡಿ ಅನ್ಸೋಲ್ಲ. ಜಲಸ್ತಂಭನ ವಿದ್ಯೆ ಬಂದ್ಬಿಡುತ್ತೆ. ನೀರಿನಲ್ಲಿ ಕುತ್ಕೋಬಹುದು ನಾವು, ಉಸಿರಾಡಬಹುದು. ದುರ್ಯೋಧನನ ತರ ಜಲಸ್ತಂಭನ ವಿದ್ಯೆ, ಮಹಾವಿದ್ಯೆ ಅದು. ಆಯ್ತರ ಅಂಥದ್ದೊಂದು ವಿದ್ಯೆಯನ್ನೆಲ್ಲ ಕೊಡ್ತಾರೆ. ಯಾಕಂದ್ರೆ ಯುದ್ಧ ಮಾಡ್ಬೇಕಾದ್ರೆ ವಾರಗಟ್ಲೆ, ತಿಂಗಳಗಟ್ಲೆ ಯುದ್ಧ ಮಾಡ್ಬೇಕಾಗುತ್ತೆ. ಅಲ್ಲಿ ಬೆವರೋದು, ಸುಸ್ತಾಗೋದು, ಬಾಯಾರಿಕೆ ಆಗೋದು, ದಣಿವಾಗೋದು ಅವೆಲ್ಲ ಆಗಬಾರದು. ಅಂತ ಮಹಾವಿದ್ಯೆಗಳೆಲ್ಲ ಅಗ್ನಿ ಮಂತ್ರವನ್ನೆಲ್ಲ ಹೇಳ್ಕೊಡ್ತಾರೆ. ಯಾವುದೇ ಬೆಂಕಿ ಸುಡಬಾರದು, ಬಿಸಿಲು ಸುಡಬಾರದು, ಬಾಯಾರಿಕೆ ಆಗಬಾರದು, ದಾಹ ಆಗಬಾರದು, ತಲೆ ಸುತ್ತಿ ಬೀಳಬಾರದು, ಅಕಾಲಿಕ ಗಂಡಗಳು ಎದುರಾಗಬಾರದು, ಎದುರಾದ್ರೂ ಅವರನ್ನೇನು ಮಾಡಬಾರದು. ಈ ರೀತಿ ವಿಶ್ವಾಮಿತ್ರರು ಇದೆಲ್ಲ ಹೇಳ್ತಾ ಕಲಿಸ್ತಾ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಜನಕನ ಆಸ್ಥಾನಕ್ಕೆ. ಕಾಕತಾಳಿಯಲ್ಲ, ಆ ಪ್ರಣವ ಶಕ್ತಿ ತ್ರಿಕಾಲ ಜ್ಞಾನಿ. ಮುಂಬರುವ ಒಂದು ರಾಮರಾವಣರ ಯುದ್ಧಕ್ಕೆ ಅಲ್ಲೊಂದು ಅಂಕುರಾರ್ಪಣೆ ಆಗಬೇಕು. ಅದೊಂದು ಸೀತಮ್ಮ ಬಂದು ಸಮಿತ್ತು, ಒಂದು ಗರಿಕೆ ತರ. ರಾಮಚಂದ್ರರು ಅಷ್ಟೇ, ದೈವ ಪ್ರಣಾಳಿಕೆ, ಪ್ರಕೃತಿಯ ಪ್ರಣಾಳಿಕೆ, ದೇವಿ ಪ್ರಣಾಳಿಕೆ. ಅದು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಜನಕ ತನ್ನ ಮಗಳನ್ನ ಯಾರು ಮದುವೆ ಆಗ್ತಾರೋ, ಈ ಮಂಜೂಷವನ್ನ ಯಾರು ಮುರಿತಾರೋ ಅವ್ರಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡ್ತಿಂತ. ಸುಮ್ಮನೆ ಲೋಕಾರೂಢಿ ಮಾತುಗಳು ಮಾತಾಡುವಾಗ ಏನು ಗುರುಗಳು ಬಂದಿದ್ದೀರಿ ಹಾಗೆ ಹೀಗೆ ಅನ್ಬೇಕಾದ್ರೆ, ಯಾಕಂದ್ರೆ ಜನಕನಿಗೆ ತುಂಬಾ ಆತ್ಮೀಯರು ವಿಶ್ವಾಮಿತ್ರರನ್ನ ಕೇಳದೇನು ಮಾಡೋದಿಲ್ಲ. ಹೇಗೆ ವಸಿಷ್ಠರು ಕುಲಗುರುಗಳು, ಅಲ್ಲಿ ವಿಶ್ವಾಮಿತ್ರರು ಆತ್ಮೀಯ ಗುರುಗಳು ಜನಕರಿಗೆ, ಸುಮ್ಮನೆ ಅಲ್ಲ. ಅಂಥದ್ದು ಮಾತಾಡ್ಬೇಕಾದ್ರೆ ಹೀಗೆ ಬಂದಿದ್ವಿ, ಒಂದು ಕಾರಣಿ ನಿಮಿತ್ತ ಹಾಗೆ ಬರ್ಬೇಕಾದ್ರೆ ನಿಮ್ಮೂರಲ್ಲಿ ಉಳ್ಕೋಬೇಕಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ, ಆ ರಾಜಕುಮಾರರ ಬಂದಿರೋದು ಎಲ್ಲಿಂದ? ಓಹೋ, ಅಯೋಧ್ಯೆಯಿಂದಲ್ಲ ಅಂತೆಲ್ಲ ಮಾತಾಡ್ತಾ
ಸರಿ, ನೇಪಾಳದಲ್ಲಿದ್ದಿದ್ದು ಜನಕ, ಸೀತಮ್ಮ ನೇಪಾಳದವಳು, ನೆನಪಿಟ್ಕೊಳ್ಳಿ. ಆ ತಾಯಿ ಜಗನ್ಮಾತೆ. ನೇಪಾಳದ ದೊರೆ ಜನಕ. ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ನೇಪಾಳ. ನೋಡಿ, ಕಾರ್ಯನಿಮಿತ್ತ ಅಲ್ಲೆಲ್ಲೋ ಕರ್ಕೊಂಡು ಹೋಗ್ತಿದ್ದಂತ ವಿಶ್ವಾಮಿತ್ರರು ಅಲ್ಲಿ ತಂಗುತ್ತಾರೆ. ಆ ಒಂದು ಲೋಕಾಭಿರೂಢಿಗಳ ಒಂದು ಮಾತುಗಳಲ್ಲಿ ನಡೀತಿರ್ಬೇಕಾದ್ರೆ ಈ ತರ ಓಹೋ, ಅಯೋಧ್ಯೆಯಿಂದ ರಾಜಕುಮಾರರುಗಳು ಬಂದಿದ್ದಾರೆ, ಕ್ಷತ್ರಿಯರಂತ. ಓಹೋ, ಹಾಗೆ ಮಾತಾಡ್ತಿರ್ಬೇಕಾದ್ರೆ ವಿಶ್ವಾಮಿತ್ರರು ಹೇಳ್ತಾರೆ, ಅದೇನೋ ಮಂಜೂಷ ಇದೆಯಂತಲ್ಲಪ್ಪ ನಿನಗೆ, ಶಿವನಿಂದ ವರದಿಂದ ಬಂದಿರತಕ್ಕಂಥದ್ದು, ಅದೇನೋ ಸ್ವಲ್ಪ ತೋರಿಸು, ನಮ್ಮ ಹುಡುಗರಿಗೆ ಹೇಳ್ತೀನಿ ಅವ್ರು ಎತ್ತಲಿ ಅಂತ. ಹೌದಾ? ಸಾಧ್ಯನೇ ಇಲ್ಲ, ಅದನ್ನ ಎತ್ತಲಿಕ್ಕೆ ಆಗೋದಿಲ್ಲ. ಅದನ್ನ ಎತ್ತದವ್ರಿಗೆ ನನ್ನ ಮಗಳನ್ನೇ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ, ಯಾರ ಕೈಯಿಂದಲ್ಲ. ಏನಾಗುತ್ತೆ, ತರಿಸು ಅಂದ್ರೆ 500 ಜನ, ನೆನಪಿಟ್ಟುಕೊಳ್ಳಿ, 500 ಜನ ಆ ಪೆಟ್ಟಿಗೆನ ಹೊರಲಾರದೆ ಹೊರಕೊಂಡು ಎತ್ಕೊಂಡು ಬಂದು ಇಡ್ತಾರೆ. ಅಷ್ಟು ಒಂದು ಶಿವಶಕ್ತಿಯ, ಪ್ರಣವ ಶಕ್ತಿಯ, ಆ ಒಂದು ರುದ್ರಾಂಶ ಸ್ವರೂಪದ ಆ ಒಂದು ಶಿವಧನಸ್ಸು. ನೆನಪಿಟ್ಕೊಳ್ಳಿ, ಶಿವಧನಸ್ಸು ಅದು. ಪರಶುರಾಮರ ಹತ್ರ ಇದ್ದಿದ್ದು ವಿಷ್ಣು ಧನಸ್ಸು. ಅದನ್ನು ಮುರಿತಾರೆ ರಾಮರೇ, ನೆನಪಿಟ್ಟುಕೊಳ್ಳಿ. ಇದನ್ನು ಮುರಿತಾರೆ, ಶಿವಧನಸ್ಸನ್ನು. ಯಾಕಂದ್ರೆ ಅದು ಇಟ್ಕೊಂಡ್ರೆ ಅದನ್ನ ಯಾರು ಇಟ್ಕೊಂಡಿರ್ತಾನೋ ಅವನು ಎಲ್ಲರನ್ನ ಸೋಲಿಸಬಲ್ಲ, ಜಗತ್ತನ್ನೇ ಗೆಲ್ಲಬಲ್ಲ, ಎಲ್ಲರನ್ನು ಗೆಲ್ಲಬಲ್ಲ. ನೋಡಿ, ವಿಶ್ವಾಮಿತ್ರರಿಗೆ ಗೊತ್ತಿತ್ತು ಇದನ್ನ ಮಾಡಿದ್ರೆ ಎದ್ದು ಬರ್ತಾರೆ ಪರಶುರಾಮರು, ಆಗ ಅವರು ಧನಸ್ಸನ್ನು ಮುರಿದಾಕ್ಬಿಡ್ಬೋದು. ಯಾಕೆಂದ್ರೆ ಒಂದಲ್ಲ ಒಂದು ಕಾಲಘಟ್ಟಕ್ಕೆ ಜನಕ ಹೋದ್ಮೇಲೆ ಮತ್ತೆ ಆ ಧನಸ್ಸದ ಕಾವಲು ಯಾರು? ಯಾರ ಕೈಗೂ ಸಿಗಬಾರದವನ ಕೈಗೆ ಸಿಕ್ಕರೆ ಏನಾಗುತ್ತೆ? ಘಟೋದ್ಗಜನಂತವನ ಕೈಗೆ ಸಿಕ್ಕಿಬಿಟ್ರೆ, ಬಕಾಸುರನಂತ ಕೈಗೆ ಸಿಕ್ಕಿಬಿಟ್ರೆ, ಇಡುಂಬಾಸುರನಂತವನ ಕೈಗೆ ಸಿಕ್ಕಿಬಿಟ್ರೆ, ಜರಾಸಂಧನಂತನವನಿಗೆ ಸಿಕ್ಕಿಬಿಟ್ಟರೆ, ಮುಂದೆ ನರಕಾಸುರನಂತವನಿಗೆ ಸಿಕ್ಕಿಬಿಟ್ಟರೆ, ಕಂಸನಂತವನಿಗೆ ಸಿಕ್ಕಿಬಿಟ್ಟರೆ, ಯುಗಾಂತರಗಳಿಂದ ಕಾಪಾಡ್ಕೊಂಡು ಬಂದಿರೋ ಧನಸ್ಸುಗಳು, ಅದು ಸಾಮಾನ್ಯದಲ್ಲ. ಯೋಚನೆ ಮಾಡಿ ನೋಡಿ, ಅದನ್ನು ಒಡೆದಾಕ್ಬೇಕಿತ್ತು. ಅದು ಒಂದು ಮುಖ್ಯ ಉದ್ದೇಶ, ನೆನಪಿಟ್ಟುಕೊಳ್ಳಿ. ಒಂದು ದೈವ ಪ್ರೇರಣೆಯ ಕೆಲಸಗಳ ಹಿಂದುಗಡೆ ತುಂಬಾ ಇರ್ತವೆ, ನಮಗದರ ಅರಿವು ನಮಗಿರೋಲ್ಲ. ನಾವು ದೈವ ನಮ್ಮನ್ನ ಈ ತರ ಶಿಕ್ಷಿಸ್ಬಿಡ್ತು, ಖಂಡಿತ ಇಲ್ಲ. ಅವತ್ತಿನವರೆಗೂ ಸದಾ ಜನಕನ ಆ ಒಂದು ತಲೆಮಾರುಗಳ ದೊರೆಗಳು ಎಲ್ರಿಗೂ ಜನಕ ಅಂತಾನೆ ಹೆಸರು ಅವರ ಮನೆತನದಲ್ಲಿ. ಜನಕ ಅಂದರೆ ದೇಹದ ಮೇಲೆ ವ್ಯಾಮೋಹ ತ್ಯಜಿಸಿದವನು ಅಂತ ಅರ್ಥ. ತನ್ನ ಜನನದ ಮೇಲೆ, ತನ್ನ ಮರಣದ ಮೇಲೆ ನಿಯಂತ್ರಣವನ್ನ ಇಟ್ಟುಕೊಂಡವ, ಅಂದ್ರೆ ವ್ಯಾಮೋಹ ಇಟ್ಟುಕೊಂಡಿಲ್ಲ. ನಾನು ಬಂದಿರೋದು ಲೋಕಕ್ಷೇಮಕ್ಕೋಸ್ಕರ, ಅವನು ಕರೆದಾಗ ನಾನು ಎದ್ದೋಗ್ತೇನೆ ಅಂತ ತನ್ನ ದೇಹದ ಮೇಲೆ ಆ ಒಂದು ಪ್ರೀತಿ, ನನಗೋಸ್ಕರ ಈ ಅರಮನೆ, ನನಗೋಸ್ಕರ ಹೆಂಡತಿ, ನನಗೋಸ್ಕರ ಮಕ್ಕಳು, ಇದೆಲ್ಲ ಇಲ್ಲ. ದೊರೆಯಾದವನಿಗೆ ಅದಿರ್ಬೇಕು, ನಾನು ಅನ್ನೋದಿರ್ಬೇಕು. ಜನಕ ವಂಶಸ್ಥರಿಗಿಲ್ಲ. ಅದಕ್ಕೆ ಅವರನ್ನ ಜನಕರು ಅಂತ ಹೇಳ್ತಾರೆ. ಅಂತ ಒಂದು ಜನಕನ ಮಗಳೇ ತಾಯಿ ಜಗನ್ಮಾತೆ ಸೀತಾಮಾತೆ. ಎತ್ತಲಾರದೆ ಎತ್ಕೊಂಡು ಬಂದು ಆ ಒಂದು ಮಂಜೂಷವನ್ನ, ಪೆಟ್ಟಿಗೆಯನ್ನ ಇಟ್ರೆ ಕರೆಸ್ತಾರೆ ರಾಮ ಲಕ್ಷ್ಮಣರನ್ನ. ವಿಶ್ವಾಮಿತ್ರರು ಸೇವಕರನ್ನ ಕಳಿಸ್ಬಿಟ್ಟು ಕರ್ಸಪ್ಪ ಅಂತಾರೆ. ಅವ್ರ ಪಾಡಿಗೆ ಅವ್ರಿದ್ರೆ ಕರೀತಾರೆ. ಬಂದ್ರೆ ಇದು ಎತ್ತಾರೆ, ಒಂದೇ ಆಜ್ಞೆ, ಏನು ಮಾತಿಲ್ಲ. ಜನಕರ ಮಾತು ಕೇಳಲ್ಲ. ಶ್ರೀರಾಮಚಂದ್ರರಾಗಲಿ ಲಕ್ಷ್ಮಣರಾಗಲಿ ಗುರುವಿನ ಮಾತು ಅಷ್ಟೇ. ಗುರು ಜೊತೆಲಿ ಬಂದಿದ್ದೀವಿ, ಗುರು ಏನ್ ಹೇಳ್ತಾರೋ ಆಜ್ಞೆ ಅಷ್ಟೇ. ಅವ್ರು ಏನ್ ಹೇಳ್ತಾರೋ ಅದು ಅಷ್ಟೇ. ಇದರಲ್ಲಿ ಒಂದು ಧನಸ್ಸಿದೆಯಂತೆ, ಎತ್ತು ಬಿಟ್ಟು ಕಟಪ ನೀನು ಅದನ್ನ ಅಂತಾರೆ. ಒಂದು ಧನಸ್ಸು ಹಾಗೆ ಹಗ್ಗ ಬಿಚ್ಚಿಟ್ಟಿರ್ತಾರೆ ಅದಕ್ಕೆ. ಅದನ್ನ ಹಾಕಿ ಎಳೆದು ಕಟ್ಟಬೇಕು. ಸೀದಾ ಎತ್ತುತ್ತಾರೆ ರಾಮರು. ಇವೊಂದು ಮಾತಿಲ್ಲ, ಗುರುವಾಜ್ಞೆ ಅಂತ ಹೇಳಿಬಿಟ್ಟು. ಜನಕ ಆಶ್ಚರ್ಯದಿಂದ ನೋಡ್ತಾನೆ. ದೇವಾನು ದೇವತೆಗಳು, ಗಂಧರ್ವರು ಯುದ್ಧಕ್ಕೆ ಬಂದಿರ್ತಾರೆ ಸೀತಮ್ಮ ಬೇಕು ಅಂತ, ನೆನಪಿಟ್ಟುಕೊಳ್ಳಿ. ಗಂಧರ್ವರು, ದೇವತೆಗಳು ಎಲ್ರು ಕಡೆಗೆ ದಿಕ್ಕು ತೋಚಲಾರ್ದೆ ಅವನಿಗೆ ದಿನ ಇದೇ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಕಡೆಗೆ ಅದಕ್ಕೊಂದು ಇದನ್ನ ಲಾಕ್ ಮಾಡಿಬಿಡ್ತಾನೆ ಜನಕ. ಈ ಶಿವಧನುಸ್ಸನ್ನ ಯಾರು ಎತ್ತಿರೋ ಅವ್ರು ಕೊಟ್ಬಿಡ್ತೀನಿ ಅಂತಾನೆ. ಯಾರ ಕೈಲೂ ಆಗೋಲ್ಲ, ಎಲ್ಲ ಓಡೋಗ್ತಾರೆ. ನಾನಾ ತರದ ದೊರೆಗಳು, ನಾನಾ ತರದ ಗಂಧರ್ವ ಶಕ್ತಿಗಳು, ದೈವ ಶಕ್ತಿಗಳು, ರಾಕ್ಷಸ ಶಕ್ತಿಗಳು. ಯೋಚನೆ ಮಾಡಿ ನೋಡಿ, ನೆನ್ಪಿಟ್ಕೊಳ್ಳಿ. ರಾವಣಾಸುರ ಕೂಡ ಅಲ್ಲೋಗಿದ್ದ, ಅದನ್ನ ಎತ್ತಲಿಕ್ಕೆ ಆಗ್ಲಿಲ್ಲ.
ಶಿವನಾಜ್ಞೆ ಇಲ್ಲದೆ ಏನೂ ಕದಲಲ್ಲ ಅನ್ನೋದಕ್ಕೆ ಅದೇ ಸಾಕ್ಷಿ. ಗುರುವಿನ ಮೇಲೆ ಆಣೆ ಮಾಡಿ, ಗುರುವಿಚ್ಛೆ ಅಂತ ಹೇಳಿ, ಗುರುವಿನ ಮೇಲೆ ಪ್ರಮಾಣ ಮಾಡಿ, ಗುರುವನ್ನ ನೆನೆಸ್ಕೊಂಡು ಎತ್ತಿದ ಎಡಗೈಯಲ್ಲಿ ಎತ್ತದು, ಬಲಗೈಯಲ್ಲಿ ಕೂಡ ಅಲ್ಲ, ಎರಡು ಕೈಯಲ್ಲೂ ಅಲ್ಲ. ಸುಮ್ಮನೆ ಹಿಂಗೆ ಎತ್ತು, ಒಳ್ಳೆ ಮಗು ಎತ್ತದಾಗಿ ನಾವು ಟೆನ್ನಿಸ್ ಬಾಲ್ ಎತ್ತೀವಲ್ಲ, ಮಕ್ಳು ಹಿಂಗೆ ಆಡ್ತಾರೆ ನೋಡಿ, ಹಂಗೆ ಪುಸುಕ್ಕಂತ ಎತ್ತಿ ಅದನ್ನ ಎತ್ತಿ ಹಿಂಗೆ ಟೇಂಕಾರ ಕಟ್ಟಿ ಹಿಂಗೆ ಎಳೆದಿದ್ದೆ ಬಾಣ ಬಿಡ್ಲಿಕ್ಕೆ ಲಳ್ಳ ಅಂತ ಸೆಂಟ್ರಲ್ ಮುರಿದೋಗುತ್ತೆ. ಬಳಾರಂತ ಇಂದ್ರಲೋಕದವರೆಗೂ ಕೇಳಿಸುತ್ತೆ, ಅದು ಶಿವಲೋಕದವರೆಗೂ, ಕೈಲಾಸದವರೆಗೂ ಆ ಸದ್ದು ಕೇಳಿಸುತ್ತೆ. ಅಂದ್ರೆ ಯೋಚನೆ ಮಾಡಿ ನೋಡಿ, ಅದು ಎಂತ ಒಂದು ಮಹಿಮಾನ್ವಿತ ತಪೋಶಕ್ತಿಯ ಒಂದು ಶಿವಧನಸ್ಸು ಅನ್ನತಕ್ಕಂಥದ್ದು. ಅಲ್ಲಿ ಗೊತ್ತಾಯ್ತು, ಇಲ್ಲಿಗೆ ಯಾರೋ ಬಂದಿದ್ದಾರೆ, ಸೀತಮ್ಮನ ಪರಿಣಯ ಆಗೋಯ್ತು. ಎಲ್ಲರೂ ಕಾಯ್ತಿದ್ರು, ನೋಡ್ತಿದ್ರು ಸೂಕ್ಷ್ಮ ರೂಪದಲ್ಲಿ, ಯಾರೋ ಬರ್ತಾನೆ ಈ ಸೀತಮ್ಮನ ಅಂದ ಚಂದ. ಸೀತಮ್ಮನು ಬಯಸಿರ್ಲಿಲ್ಲ ರಾಮನ ಮದುವೆ ಆಗ್ಬೇಕು ಅಂತ. ಆ ಅಮ್ಮನಿಗೇನ್ ಗೊತ್ತಾ ರಾಮ ಲಕ್ಷ್ಮಣರು ಬರ್ತಾರೆ ಅಂತ? ಖಂಡಿತ ಇಲ್ಲ. ದೈವಿ ಪ್ರಣಾಳಿಕೆ ನೋಡಿತ್ತು ಆ ತಾಯಿ ಜೀವ, ರಾಮ ಲಕ್ಷ್ಮಣರನ್ನ ನೋಡಿತ್ತು. ಯಾಕಂದ್ರೆ ಆ ಕಾಲದಲ್ಲಿ ಅರಮನೆಯಲ್ಲೇ ಉಳಿಸ್ತಿದ್ರು, ಅರಮನೆಯಲ್ಲೇ ದೇವಸ್ಥಾನಗಳು ಇರ್ತಿತ್ತು. ಆ ದೇವಸ್ಥಾನದಲ್ಲಿ ಇಷ್ಟ ದೇವರಾದಂತ ಶಿವ ಪಾರ್ವತಿಯರನ್ನ ನಿತ್ಯ ರಾಮ ಲಕ್ಷ್ಮಣರು ಪೂಜೆ ಮಾಡ್ತಿದ್ರು. ರಾಮರು ನಿತ್ಯ ಆ ಇಷ್ಟಲಿಂಗವನ್ನಿಟ್ಟು ಪೂಜೆ ಮಾಡ್ತಿದ್ರು. ತುಂಬಿದ ಅರಮನೆಯಿಂದ ಮೇಲೆಯಿಂದ ಸೀತಮ್ಮ ನೋಡಿದ್ರು, ಯಾರದು ಅಂತ. ಅಲ್ಲೊಂದು ನೋಡೋ ತರ ಪ್ರೇರಣೆ, ಇದು ಯಾರೋ ಬಂದಿದ್ರು. ಅದನ್ನ ಆಕೆ ನಿತ್ಯ ಶ್ರೀರಾಮಚಂದ್ರ ಪ್ರಭು ಮಾಡುತ್ತಿದ್ದಂತ ಪೂಜೆಯನ್ನ ನೋಡ್ತಿದ್ಲಂತೆ ತಾಯಿ ಜಗನ್ಮಾತೆ. ಅದನ್ನ ಜನಕರು ನೋಡ್ತಾರೆ. ಓಹೋ, ನನ್ನ ಮಗಳಿಗೆ ಆಸೆ ಆಗಿಬಿಟ್ಟಿದೆ, ಯಾರದು ಅಂತ ವಿಚಾರಿಸಲು ವಿಶ್ವಾಮಿತ್ರರು ಬಂದಿದ್ದಾರೆ, ಉಳ್ಕೊಂಡಿದ್ದಾರೆ ಅರಮನೆಯಲ್ಲಿ ಅಂತ. ಉಳಿಯೋ ವ್ಯವಸ್ಥೆ ಮಾಡಿಟ್ಟಿದ್ದಾರೆ, ಅವರೆಲ್ಲೋ ಕಾರ್ಯನಿಮಿತ್ತ ಹೋಗ್ತಿದ್ದವ್ರು ಈ ಕಡೆ ಬಂದಿದ್ದಾರೆ ಅಂತ. ಸೊ ಕರೆಸಿ ಮಾತಾಡೋವಾಗ ಮಾಡಿಸಿ ಮಂಜೂಷ ತರಿಸಿ ಶಿವಧನುಸ್ಸನ್ನ, ಓಹೋ ನನ್ನ ಮಗಳಲ್ಲಿರೋ ಈ ಹುಡುಗ ಏನಾದ್ರೂ ಎತ್ತಿದ್ರೆ ಸುಮ್ನೆ ಅಲ್ಲೊಂದು ದೈವ ಪ್ರಣಾಳಿಕೆಯ ನಾಟಕ ನಡೆಯುತ್ತೆ. ಇವರಿಬ್ಬರಿಗೂ ಗೊತ್ತಿಲ್ಲ, ಮಕ್ಕಳು ಅವರು ಮದುವೆ ಮಾಡಿಸ್ತಾರೆ. ಗೊತ್ತಿತ್ತಾ ವನವಾಸ ಹೋಗ್ತವೆ, ಈ ತರ ಆಗುತ್ತೆ, ರಾವಣಾಸುರ ಬರ್ತಾನೆ, ಅಪಹರಿಸ್ತಾನೆ, ಇದೆಲ್ಲ ಶೂರ್ಪನಖಿ ಕಥೆಗಳು, ಮಂಥರ, ಕೈಕೇಯಿ, ಇದೆಲ್ಲ ನಮಗ್ ಗೊತ್ತಿತ್ತ ಮಕ್ಕಳೇ. ನಡೆಯುತ್ತೆ ಅಂತ ಭಗವಂತನಿಗೆ ನಿಯಂತ್ರಣವಿಲ್ಲದಂತೆ ದೇವಿ ಮಾಯೆ ನಡೆಯುತ್ತೆ. ಬಂದಿದ್ದಾರೆ, ಯಾವನ ಮುಟ್ಟಾಳ ಹೇಳಿದಾನೆ, ಈ ಹುಡುಗಿನ ಮದುವೆ ಆದ್ರೆ 3 ದಿನಕ್ಕೂ ಸತ್ತೋಗ್ತಾನೆ ಅಂತ ಹೇಳಿದ. ಏನು ಮಾತು ಹೇಳ್ದೆ, ಯಾರಯ್ಯ ಹೇಳಿದ್ದು? ನಾನು ಜ್ಯೋತಿಷ ಬಿಟ್ಬಿಡ್ತಾನೆ ಅಂತ ಹೇಳಿ ಕರ್ಕೊಂಡ್ ಬಾರಯ್ಯ ಅಂತ. ನೀನು ಪುಕ್ಲ ಅಂತ ಹೇಳು, ಒಪ್ಕೋತೀನಿ. ನಿಮ್ಮ ಅಪ್ಪ ಅಮ್ಮ ಎಡವಟ್ಟು ದಾಸೆಯರು ಅಂತ ಹೇಳು, ಒಪ್ಕೋತೀನಿ. ಇಷ್ಟಪಟ್ಟ ಮೇಲೆ ಜಾತಕ ದೋಷ, ಜಬ್ ಮಿಯಾ ಬೀವಿ ಹುವೆ ತೋ ರಾಜಿ ಬೀಚ್ ಮೇ ಕ್ಯೂ ಕಾಜಿ ಅಂತ ಹೇಳ್ತಾರೆ. ಎಲ್ಲಿಂದಯ್ಯ ಬಂತು ಲೆಕ್ಕಗಳು? ಈ ಯಾರಯ್ಯ ಹೇಳಿದ್ದಿದೆಲ್ಲ ತಲೆಹರಟೆ ಕಥೆಗಳು ಅನ್ನತಕ್ಕಂಥದ್ದು. ಹೌದು ಮಕ್ಕಳೇ, ಇವತ್ತು ಅಸತ್ಯಕ್ಕೆ ಬೆಲೆ, ಮನೇಲಿ ಮದುವೆ ನಿಲ್ಸಿ ರಪ್ಪಡ ಮಾಡಿ ಅವನ್ನ ಕರ್ಕೊಂಡೋಗಿ ಇನ್ನೊಂದು ಎಂಗೇಜ್ಮೆಂಟ್ ಮಾಡಿಸಿಟ್ಟಿದ್ದಾರೆ. ಈ ಹುಡುಗಿಗಳು ಅಂತ ಹೇಳ್ತಿದ್ದಾರೆ, ನನ್ನ ಪ್ರೀತಿಗೆ ಹಿಂಗ್ ದಿಕ್ಕಾಯ್ತು. ನಾ ಹೇಳಿದೆ, ಇಂಥ ಪುಕ್ಳನ್ ಮದುವೆ ಆಗೋದು ಒಂದೇ, ನಿನ್ ಜೀವನದಲ್ಲೇ ನೀವು ಒಂಟಿ ಗುರು, ನೀಚ ಗುರು, ಲಗ್ನಾಧಿಪತಿ ನೀಚ, ಯಾಕೆ ಕೊರಗ್ತೀಯ? ಹೆಣ್ಣನ ಹಿಂದ್ಗಡೆ ಬರ್ಬೇಕಮ್ಮ, ದೇವರಿಂದೆ, ಗುರು ಹಿಂದೆ, ಮಹಾ ಪ್ರಣವ ಶಕ್ತಿ ನಿನ್ನಿಂದ ಕೂಡ ನಾವೇ ಬರ್ಬೇಕು. ನಿನ್ನ ನಮಗ್ ಮೆಚ್ಚುಗೆ ಆಯ್ತು ಅಂದ್ರೆ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಕೊಡಿ ಅಂತ ನಾವು ಕಾಲ್ ಪಾದ ತೊಳೆದು ನಾವು ಕೇಳ್ತೇವೆ. ನಾವು ತಾಂಬೂಲ ತಗೊಂಡ್ ಬರೋದು, ನಾವು ಮಾಲ್ಗ ತಗೊಂಡ್ ಬರೋದು, ನಾವು ಕಲಶ ತಗೊಂಡ್ ಬರೋದು, ನಾವು ದೀಪ ತಗೊಂಡ್ ಬರೋದು ನಿಮ್ಮ ಮನೆಗೆ. ನಮ್ಮ ಮನೆ ಕೊಟ್ಟು ಬಿಡ್ತೀರಾ ಅಂತ. ನೀವ್ ಎಷ್ಟೇ ಬಡವರಾದ್ರು, ಎಷ್ಟೇ ದುರ್ಬಲರಾದ್ರು, ನಮಗೆ ಬೇಕು ಅಂದ್ರೆ ನಾವು ಬರಬೇಕು. ನಾವು ದೊರೆಯಾಗಿದ್ರು ಬಂದು ನಿಮ್ಮ ಮನೆ ಮುಂದ್ಗಡೆ ಹೆಂಗೆ ಭಗವಂತನ ಮುಂದ್ಗಡೆ ಹೆಂಗ್ ಕೈ ಚಾಚ್ತೀವೋ ಆ ತರ. ಆದ್ರೆ ಇವತ್ತು ಅಸತ್ಯಕ್ಕೆ ಯಾರೋ ಹೇಳಿದಾನಂತೆ. ಹೇಳಿದೆ, ಅವ್ನು ಯಾರು ಹೇಳಿದನು ಕರ್ಕೊಂಬರಕ್ ಹೇಳ್ದ, ನಿಮ್ಮ ಅಮ್ಮ ಅಪ್ಪ ಕರ್ಕೊಂಡ್ ಬಾ, ನಿನ್ನ ಜಾತಕ ಅವತ್ತಿಡು. ಈ ಹುಡುಗಿ ನಿಮ್ಮ ಮನೆಗೆ ಇತ್ತು ಅಂದ್ರೆ ಇದು, ಇನ್ನೂ 4 ಜಾತಕ ತಗೊಬನ್ನಿ ಹುಡುಗಿರ್ದು. ಈ ಹುಡುಗಿ ಜಾತಕನ ಪಕ್ಕಕ್ಕೆ ಇಟ್ಬಿಡೋಣ. ಹೇಳ್ಬೇಡಿ, ಅವತ್ತು ನನಗೆ ನೆನಪಿರೋಲ್ಲ. ಈ ಜಾತಕನ ಸೆಂಟ್ರಲ್ ಸೇರಿಸು. 5 ಜಾತಕ ಇದ್ರಲ್ಲಿ ತೆಗೆದಿಡುತ್ತಾನೆ, ಯಾವ ಜಾತಕ ಸೇರಿ ಬರುತ್ತೋ ಅಂತ. ಇನ್ನೂ ಒಂದು 5 ಹುಡುಗರ ಜಾತಕನೂ ಸೇರಿಸಿ, 5 ಹುಡುಗಿರ ಜಾತಕನೂ ಸೇರಿಸ್ಬಿಟ್ಟು ತಗೊಬನ್ನಿ. ನಿನ್ನ ಹೆಸರು ಅದ್ರಲ್ಲಿ ಬರೆಸ್ಬೇಡ. ಅವತ್ತು ಜ್ಯೋತಿಷ ಬಿಟ್ಬಿಡ್ತಾನೆ. ಯಾರೋ ಹೇಳಿದ್ದು ಪುಂಗಿದಾಸ, ಅಸತ್ಯಕ್ಕೆ ಇವತ್ತು ಗೌರವ. ಇಂಥ ಎಡವಟ್ಟು ವೇಷಧಾರಿಗಳಿಗೆ ಗೌರವ. ಮಕ್ಕಳ ಮನಸ್ಸು ಅರ್ಥ ಮಾಡ್ಕೊಂಡಿಲ್ಲ. ಜಬ್ ಮಿಯಾ ಬೀವಿ ಹುವೆ ತೋ ರಾಜಿ
बीच में क्यों काजी हमें कैसे आ गया जी ಹಾ ನಾವ್ ಹೇಗೆ ಮಧ್ಯದಲ್ಲಿ ಬಂದ್ವಿ ನಿಲ್ಲಿಸ್ಬಿಡ್ತೀರಾ ಸಾವನ್ನ ಅಲ್ಲ ಕೆಟ್ಟದ್ದು ಬಿಟ್ಬಿಡಿ ಮಗು ಆಗೋ ಒಳ್ಳೇದನ್ನೇ ತಡಿಯೋಕ್ ನಮ್ ಕೈಯಲ್ಲಿ ಆಗೋದಿಲ್ಲ ಕೆಟ್ಟದನ್ನ ತಡಿಲಿಕ್ಕಾಗುತ್ತ ಮಕ್ಕಳೇ ಎಲ್ಲಿಂದ ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ ಕಲಿಯುಗ ಪ್ರಭಾವ ಅಸತ್ಯಕ್ಕೆ ಗೌರವ ಸತ್ಯಕ್ಕೆ ಗೌರವ ಇಲ್ಲ ಸುಳ್ಳು ಹೇಳೋರ್ ಮೇಲೆನೆ ನಂಬಿಕೆ ಇಡ್ತಾರೆ ಇನ್ನು ಪ್ರೀತಿ ಮಾಡೋರ್ನ ದೂರ ಇಡ್ತಾರೆ ನೋಡಿ ಹಿಂಗ್ ದೂರ ಮಾಡ್ತಿದ್ದಾರೆ ಇಲ್ಲದ ಕತೆ ನಾ ಹೇಳಿದೆ ನೀನು ಇಲ್ಲ ಮಗಳೇ ಸತ್ಯ ಹೇಳ್ತೀನಿ ಕೇಳು ಜೀರ್ಣಿಸ್ಕೋತೀಯ ಅಂದೆ ಹೇಳಿ ಗುರುಗಳೇ ಅವ್ರ ಮನೆಗೆ ನೀನು ಸೊಸೆ ಮಾಡ್ಕೊಳ್ಳೋ ಯೋಗನೂ ಇಲ್ಲ ಯೋಗ್ಯತೆನೂ ಇಲ್ಲ ಇನ್ನು ಎರಡನೇದು ಅತಿ ಮುಖ್ಯವಾಗಿ ನಿಮ್ಮ ಜಾತಿ ಹೊಂದಾಣಿಕೆ ಇಲ್ಲ ಅದಕ್ಕೆ ಇದನ್ನ ಜಾತಕಂತಂದು ಇಟ್ಟಿದ್ದಾರೆ ಅವನು ಬುರುಡೆ ರಂಗಯ್ಯನ್ನ ಸತ್ಯವಾದಿ ಜಾತಕವನ್ನಿಟ್ಟಾಗ ದೇವಿ ಮೇಲೆ ಅವನ್ ನಂಬಿಕೆ ಇಟ್ಟು ಅಮ್ಮ ದಾರಿ ತೋರಿಸು ಅಂತ ಹೇಳಿದ್ರೆ ಅಮ್ಮ ಮಾತಾಡಿಸ್ತಾಳೆ ಸತ್ಯ ಹೇಳಿಸ್ತಾಳೆ ದುಡ್ಗೋಸ್ಕರ ಇನ್ನೊಂದಕ್ಕೋಸ್ಕರ ಮಾಡೋಕ್ ಹೋದ್ರೆ ಈ ತರದ್ದೇ ಎಡವಟ್ಟು ಪ್ರೀತಿ ಮಾಡೋರ್ನ ದೂರ ಮಾಡ್ತಾರೆ ಇವತ್ತು ಬದುಕು ಹಾಗೆ ಕಲಿಯುಗಕ್ಕೆ ಪ್ರೀತಿಗೆ ನಾ ಹೇಳದ್ನಲ್ಲ ಇಷ್ಕಿನ ಮಾರುಕಟ್ಟೆಯಲ್ಲಿ ಶನಿವಾರದ ಸಂಚಿಕೆನಲ್ಲಿ ಹೇಳಿದ್ದೆ ನನ್ನ ಪ್ರೀತಿನ ಕೊಂಡುಕೊಳ್ಳೋರೇ ಇಲ್ಲ ನಂಬಿಕಸ್ಥರೇ ಇಲ್ಲ ಬೆಲೆ ಕೊಡೋರೇ ಇಲ್ಲ ಎಲ್ಲಿ ಮಾರಾಟ ದಡ್ಡಮ್ಮ ಅಂತ ಅವನನ್ನು ಹೊರಗಡೆ ಕಳ್ಸಿ ಹೇಳಿದೆ ಸೋಚಲೋ ಬದುಕು ಕಟ್ಟೋದು ನೋಡ್ರು ನನ್ನ ಮಾತು ಕೇಳು ನಾನು ಅವನು ಗಾಬರಿ ಬಿದ್ದು ಕೂತಿದ್ದಾನೆ ನೀನಾ ಇವರ ಅಂತ ಅಷ್ಟು ಜನರನ್ನು ಎದುರು ಹಾಕಿಸ್ಕೊಂಡು ಮದುವೆ ಜಗಳ ರಂಪಾಟ ಬಿಟ್ಟು ಬಿಡೋ ತಾಯಿ ಹೌದು ಬಿಟ್ಟು ಬಿಡು ಅಂದೆ ಸತ್ಯ ಹೇಳ್ತೀನಿ ಮಕ್ಕಳೇ ತುಂಬಾ ನೋವಿಂದ ಹೇಳಿದೆ ನನಗೆ ಪ್ರೀತಿ ಮಾಡೋರ್ನ ದೂರ ಮಾಡೋದು ಇಷ್ಟ ಇಲ್ಲ ಆದ್ರೂ ಹೇಳಿದೆ ಮಗು ನನ್ನ ಅನುಭವದಿಂದ ಹೇಳ್ತಾನೆ ಪ್ರೀತಿ ಮಾಡಿದವ್ರನ್ನ ಮದುವೆ ಆಗ್ಬಾರ್ದು ಜೀವನ್ ಪರ್ಯಂತ ಅದೊಂದು ಅತಿ ಮಧುರ ಅನುಭವ ದ ಬ್ಯೂಟಿಫುಲ್ ಮೆಮೊರೀಸ್ ಆ ಜಾಗ ಆ ಸ್ಥಳ ನಮಗೇ ಗೊತ್ತಿಲ್ಲದೆ ಹೋದಾಗ ಈಗ ನೋಡುತ್ತೆ ಆ ಹೂವು ಆ ಬಟ್ಟೆ ಆ ಏರಿಯಾ ಅಲ್ಲೊಂದು ಇದೆ ಎಲ್ಲರ ಜೀವನದಲ್ಲೂ ಇದೆ ನಾವು ಯಾರಾದ್ರೂ ಎಲ್ಲೋ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಮರೆಯಾಗಿ ಒಂದಿದ್ದೇ ಇರುತ್ತೆ ಇದ್ದೇ ಇರುತ್ತೆ ನನಗೂ ಇದೆ ಪರ್ಟಿಕ್ಯುಲರ್ ಒಂದು ಸ್ಥಳ ಒಂದು ಹೆಸರು ಒಂದು ಜಾಗ ಅಂದಾಗ ಈಗ ಕದಲ್ತೇನೆ ನಾನು ಇವತ್ತಿಗೂ ಕದಲ್ತೇನೆ ಇದೆ ದಟ್ ಮೇಡ್ ಬಿ ದ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಸಿಕ್ಕಿದ್ರೆ ಇಷ್ಟು ದೊಡ್ಡ ಸಕ್ಸಸ್ಫುಲ್ ಪರ್ಸನ್ ಖಂಡಿತ ಆಗ್ತಿರ್ಲಿಲ್ಲ ನಿಮ್ ಮುಂದ್ಗಡೆನೆ ಇರ್ತಿರ್ಲಿಲ್ಲ ರವಿಶಂಕರ ಬರೆದಿಟ್ಕೊಳ್ಳಿ ನಿಮ್ಮ ಮುಂದ್ಗಡೆ ಈ ರವಿಶಂಕರ ಇಲ್ಲ ದೊಡ್ಡ ಬ್ಯಾಂಕರು ಏನೋ ಬ್ಯಾಂಕಲ್ಲಿ ಅವತ್ತು ಚೆನ್ನಾಗಿದೆ ವುಡ್ ಗಾನ್ ಸಮದರ್ ಲೆವೆಲ್ ಪಕ್ಕ ಕನ್ಫರ್ಮ್ ಹೇಳ್ತಾನೆ ಲಂಡನ್ ಅಲ್ಲಿ ಇರ್ತಿದ್ನೇನೋ ಇಲ್ಲ ಬೇರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇರ್ತಿದ್ನೇನೋ ವುಡ್ ಮೂಡ್ ಇರ್ಲಿ ಬದುಕು ಹಾಗೆ ದ್ವೇಷ ಮಾಡುವವ್ರನ್ನೇ ಹತ್ರ ತುಂಬಾ ಇಷ್ಟಪಡುವಂಥದ್ದು ಇವತ್ತು ನೋಡಿ ನೀವು ಯಾವುದೇ ಬ್ರೇಕಿಂಗ್ ನ್ಯೂಸ್ ನೋಡಿ ಅಲ್ಲಿ ದ್ವೇಷ ಜ್ವಾಲೆ ಎಲ್ಲಾ ವಿಚಾರದಲ್ಲಿ ಬೈಯೋರ್ನ ನಾವು ಹಿಂಗೂ ನೋಡೋದು ಆ ದರಿದ್ರ ಕೆಲವೊಂದು ಹೇಳಬಾರ್ದ ಭಾಷೆ ಬಳಸಬಾರ್ದು ಆ ತರದ ಭಾಷೆ ಬಳಸಬಾರ್ದು ಅಂತ ಕೂಡ ನಮ್ ಗುರುಗಳು ಹೇಳ್ತಾರೆ ಅದಾಗೆ ನಡೆದು ಬಿಡುತ್ತೆ ಅನ್ನತಕ್ಕಂಥದ್ದು ಆ ವರ್ಡ್ ಕೂಡ ಬಳಸಬಾರ್ದು ತುಂಬಾ ಒಂದು ಏನೇನೂ ಇಲ್ಲದ ಒಂದು ರಾತ್ರಿ 9 ಗಂಟೆಗೆ ಒಂದು ಸೀರಿಯಲ್ ಬರುತ್ತೆ ಈಗ ದೊಡ್ಡ ವಾಹಿನಿಗಳಲ್ಲಿ ಎಲ್ಲರೂ ಸುರು ಹಚ್ಕೊಬಿಟ್ಟಿದ್ದಾರೆ ಎಲ್ಲ ನ್ಯಾಷನಲೈಸ್ ಪಂಜಾಬಿಯಿಂದ ಬೆಂಗಾಲಿಯಿಂದ ತೆಲುಗು ತಮಿಳು ಕನ್ನಡ ಎಲ್ಲದರಲ್ಲೂ ರಾತ್ರಿ 9 ಗಂಟೆಗೆ ಆದ್ರೆ ಡನ್ 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 ಅಂತ ಒಂದು ಬರುತ್ತೆ ಒಂದು 10 ಜನ ಕರ್ಕೊಂಡು ಬಂದು ಹಾಕಿ ಅದೇನ್ ನೋಡ್ಬೇಕು ಗೊತ್ತಿಲ್ಲ ಕುತ್ಕೊಂಡು ಅವ್ರ ಹೊಡೆದಾಟ ಅವ್ರ ಬಡದಾಟ ಅವ್ರ ಚೀರಾಟ ಅವ್ರ ಅಲ್ಲಿಂದ ಏನಾದ್ರೂ ಕಲಿಯುವಂಥದ್ದಿದೆಯಾ ತಿಳ್ಕೊಳ್ಳೋ ಅಂಥದ್ದಿದೆಯಾ ಮಾಡುವಂಥದ್ದಿದೆಯಾ ಅವರಿಂದ ಏನಾದ್ರೂ ಒಂದು ಸಾಧನೆ ಮಾಡಿಸುವಂಥದ್ದಿದೆಯಾ ಸಾಧನೆ ಮಾಡಿದಾರಾ ಸಾಧನೆ ಮಾಡಿರೋಂಥವ್ರನ್ನ ಕರ್ಕೊಂಡು ಬಂದು ಇನ್ನೊಂದಷ್ಟು ದೊಡ್ಡ ಸಾಧನೆ ನೋಡಿ ಇವತ್ತು ನಾವು ಅಂಥದನ್ನೇ ಅಲ್ಲಿ ಹೊಡೆದಾಟ ದ್ವೇಷ ಚುಚ್ಚೋದು ಮಾತಾಡೋದು ಕೆಟ್ಟ ಮಾತುಗಳು ಕೈ ಎತ್ತೋದು ಇನ್ನೊಂದು ಬೇರೆ ಬೇರೆ ಅಸಹ್ಯ ಆಲಿಂಗ ಯಾವುದು ನೋಡಬಾರ್ದು ಅದನ್ನ ನಾವು ಅದನ್ನೇ ನೋಡುವಾಗ ಮಾಡಿಟ್ಟುಬಿಟ್ಟಿದ್ದಾರೆ ಅದನ್ನೇ ಒಂದಕ್ಕೆ ಮೀರ ನೋಡಿ ಮೊನ್ನೆ ಒಂದು ಆರ್ಟಿಕಲ್ ಓದ್ತೇನೆ ದಿಗ್ಭ್ರಾಂತನ ಕುತ್ಕೋತೇನೆ ರಕ್ತ ಅನ್ನೋದು ಹರಿಸೋದನ್ನ ಒಂದು ಎಕ್ಸ್ಟ್ರಾಡಿನರಿ ಪರಮಾವಧಿಗೆ ತಗೊಂಡೋಗ್ಬಿಟ್ಟಿದ್ದಾರೆ ಈ ಪಿಕ್ಚರ್ ಅಲ್ಲಿ ಇದು ಎಲ್ಲಾ ಪಿಕ್ಚರ್ಗಿಂತ ಮೀರಿಸ್ಬಿಟ್ಟಿದೆ ಅನಿಮಲ್ಗಿಂತ ಮೀರಿಸ್ಬಿಟ್ಟಿದೆ
ಅದು ಯಾವುದೋ ಅನಿಮಲ್ ನೋಡಕ್ಕಾಗುತ್ತೇನ್ರಿ? ನೋಡಿ, ಅದು ಬಂದು ಬ್ಲಾಕ್ ಬಸ್ಟರ್, 1000 ಕೋಟಿ. ಆ ರೀತಿ ಹಾಗೆ ಹೀಗೆ ಆ ವಿಕೃತ, ಆ ಉನ್ಮಾದ ಈ ಮೂವಿನಲ್ಲಿದೆ. ಯಾವುದೋ ಒಂದು ಮಲಯಾಳಿ ಮೂವಿ ರಿಲೀಸ್ ಆಗಿದೆ, ಹೆಸರು ಹೇಳೋಕೆ ಇಷ್ಟ ಅಲ್ಲ ಪಾಪ. ಯಾರೋ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ, ಯಾರೋ ಹೀರೋ ಕಷ್ಟಪಟ್ಟು ದುಡ್ಡು ಮಾಡಿರ್ತಾನೆ, ಅವ್ರ ಹೊಟ್ಟೆ ತುಂಬಲಿ ಇರ್ಲಿ. ಆ ಅನಿಮಲ್ ಬಂದು ಹೋಗಿದೆ, ಅದರಿಂದ ಹೇಳ್ತಿದ್ದಾನೆ. ಜಾವೇದ್ ಅಖ್ತರ್ ಕೂಡ ಹೇಳ್ತಾರೆ, ತುಂಬಾ ದೊಡ್ಡ ಒಳ್ಳೆ ಬರಹಗಾರ, ಕವಿ, ಅವರು ಕವಿ ಹೃದಯ. ಇದೆಲ್ಲ ನೋಡೋ ಕಾಲದಲ್ಲಿ ನಾವಿದ್ದೀವ, ಇಂಥದನ್ನು ನೋಡ್ಬೇಕಾ ಅಂತ ಹೇಳ್ತಾರೆ. ಇವತ್ತು ಅಂತ ದ್ವೇಷವನ್ನ ಉತ್ಪಾದಿಸುವಂತಹ ಫ್ಯಾಕ್ಟ್ರಿಗಳು ಈ ಮೂವಿಗಳಲ್ಲಿ ತುಂಬ್ಕೋಬಿಟ್ಟಿದೆ. ಸ್ಮಗ್ಲರು, ಅವನನ್ನ ನಾವು ಹೀರೋ ಅನ್ಕೋಬಿಟ್ಟಿದ್ದಾರೆ. ರಕ್ತಚಂದನ ಕದಿಯೋನು, ಹೊಸ ಟೆಕ್ನಿಕಲ್ ಕದಿಯೋನು, ಇಂಥದ್ದು ನಮಗೆ ಇನ್ಫ್ಲೂಯೆನ್ಸ್. ತುಂಬಾ ದಿನಗಳ ನಂತರ ನಿಜವಾಗ್ಲೂ ಹೇಳ್ತಾನೆ, ಮೊನ್ನೆ ಒಂದು ಮೂವಿ ನೋಡಿದೆ, ಒಂದು ಕಾಲಿಲ್ಲದ ವ್ಯಕ್ತಿ, ಅವನಿಗೆ ಕಾಲ್ ತೆಗ್ಸಿರ್ತಾರೆ, ಸ್ಪೋರ್ಟ್ಸ್ ಮ್ಯಾನ್. ನಾನು ನೋಡೋದೇ ಅಂಥದ್ದು, ತುಂಬಾ ಇಷ್ಟ ನನಗೆ. ಒಂದು ಹೆಣ್ಣು ಮಗು, ಗ್ರಾಮೀಣ ಹೆಣ್ಣು ಮಗುಗೆ ಮೋಸ ಮಾಡಿರ್ತಾರೆ. ಆ ಮಗುನ ಕರ್ಕೊಂಡು ಬಂದು ನ್ಯಾಷನಲ್ ಲೆವೆಲ್ ಅಲ್ಲಿ ರನ್ನಿಂಗ್ ಓಡಿಸ್ತಾನೆ. ಅದ್ರ ಹಿಂದ್ಗಡೆ ಒಂದು ಪರಿಶ್ರಮ ಪಡೋದು ಒಂದು ರೀತಿ ನೋಡ್ಬೇಕು. ಓ ದೇವರೇ, ಇಟ್ ವಾಸ್ ಅ ಮೋಸ್ಟ್. ಮನೆಯಲ್ಲಿ ಮಕ್ಕಳ ಜೊತೆಲಿ ಕುತ್ಕೊಂಡು ಹಾಕೊಂಡು ಬಂದ್ರು ಅಂತ ಇದನ್ನ ಹಾಗೆ ಎಳಿತಿದೆ. ಮಕ್ಕಳು ಹಾಗೆ ತುಂಬಾ ಇಷ್ಟ. ನಾನೇನಾದ್ರೂ ಒಂದು ಮೂವಿ ಹಾಕ್ತೀನಿ ಅಂದ್ರೆ ತುಂಬಾ ಇಷ್ಟಪಟ್ಟು ನೋಡ್ತಾರೆ ಮಕ್ಕಳ ಜೊತೆ. ಬಂಟ್ರೋ ಅಮ್ಮಂದಿರುಗಳ, ನೀವು ನೋಡ್ರು, ಪ್ರತಿ ದಿನ ಯು ಶುಡ್ ಬಿ ಲೈಕ್ ಎ ಸ್ಪೋರ್ಟ್ಸ್ ಪರ್ಸನ್. ಸ್ಪೋರ್ಟ್ಸ್ ವಿಲ್ ಟೀಚ್ ಯು ನಾಟ್ ವಿನ್ನಿಂಗ್ ಆರ್ ಲೂಸಿಂಗ್, ಇಟ್ ಇಸ್ ಜಸ್ಟ್ ಓನ್ಲಿ ರನ್ನಿಂಗ್. ಅ ಸ್ಪೋರ್ಟ್ಸ್ ಮೆಂಟಾಲಿಟಿ ಮಕ್ಕಳಿಗೆ, ನಮ್ಮ ಸುತ್ತಮುತ್ತಲಿರೋರಿಗೆ ಅಂಥದ್ದನ್ನು ತೋರಿಸ್ಬೇಕು. ಇನ್ಸ್ಪೈರಿಂಗ್ ಸ್ಟೋರೀಸ್. ಒಂದು ಅಬ್ದುಲ್ ಕಲಾಂ ಅವರ ಪುಸ್ತಕ ಕೊಡಬೇಕು ನಾವು, ಒಬ್ಬ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಪುಸ್ತಕ ಕೊಡಬೇಕು ನಾವು. ಹೌದು, ಒಬ್ಬ ಜಗದೀಶ್ ಚಂದ್ರ ಬೋಸ್. ಈ ಒಂದು ಪ್ರಾಣಿಗಳು ಮಾತಾಡ್ತವೆ ಗೊತ್ತಿದೆ, ಪಕ್ಷಿಗಳು ಮಾತಾಡ್ತವೆ ಗೊತ್ತಿದೆ, ಉಸಿರಾಡ್ತವೆ, ಮನುಷ್ಯ ಅಲ್ಲ. ಆದ್ರೆ ಗಿಡಗಳು ಉಸಿರಾಡ್ತವೆ, ಗಿಡಗಳು ಮಾತಾಡ್ತವೆ ಅಂತ ಲೋಕಕ್ಕೆ ತೋರಿಸ್ಕೊಟ್ಟಂಥವ್ರು ನಮ್ಮ ಜಗದೀಶ್ ಚಂದ್ರ ಬೋಸ್, ಡಾಕ್ಟರ್ ಜಗದೀಶ್ ಚಂದ್ರ ಬೋಸ್. ಎಷ್ಟು ಜನಕ್ಕೆ ಗೊತ್ತಿದೆ? ಸುಭಾಷ್ ಚಂದ್ರ ಬೋಸ್ ಬಗ್ಗೆನೇ ಗೊತ್ತಿಲ್ಲ. ನಾವು ಯಾವ್ದನ್ನು ತೋರಿಸ್ಬೇಕು ಮಕ್ಕಳಲ್ಲಿ? ಸುಳ್ಳೇ ದೊಡ್ಡಪ್ಪ ಆಗ್ಬಿಟ್ಟಿದೆ ಮಕ್ಕಳೇ. ದ್ವೇಷವನ್ನ ಹರಡುವಂತ ಭಾವವಾಗಿ ಬಿಟ್ಟಿದೆ ಇವತ್ತು. ಇಂಥ ಒಂದು ಜನಗಳ ನಡುವೆ ಬದುಕೋದು ತುಂಬಾ ಕಷ್ಟ ಮಕ್ಕಳೇ. ಅಂಥದ್ರಲ್ಲಿ ತುಲಾ ರಾಶಿ ಅದು ಹೇಗೆ ಬದುಕಿದ್ರು ಭಗವಂತನಿಗೆ ಗೊತ್ತು. ಇದಿಷ್ಟು ನಿಮಗಾಗಿರುತ್ತೆ. ನಿಮ್ಮ ಸತ್ಯ ಯಾರಾದ್ರೂ ಒಪ್ಪಿದಾರ ಹೇಳಿ, ನಿಮ್ಮ ಪ್ರೀತಿ ಯಾರಾದ್ರೂ ಒಪ್ಪಿದಾರ ಹೇಳಿ, ನಿಮ್ಮ ತ್ಯಾಗವನ್ನು ಯಾರಾದ್ರೂ ಗುರುತಿಸಿದಾರ ಹೇಳಿ. ನಿಮ್ಮ ನೆರಳಲ್ಲೇ ಬದುಕಿದವರು, ನಿಮ್ಮ ನೆರಳು ತಗೊಂಡಂಥವರು ನಿಮಗೆ ತುಲಾ ಲಗ್ನ, ಮುಖ್ಯವಾಗಿ ತುಲಾ ರಾಶಿ. ಕರೆಕ್ಟಾಗಿ ಹೇಳಿ ಮಕ್ಕಳೇ, ಎಷ್ಟು ನೊಂದಿದ್ದೀರಿ? 2024 ಹಬ್ಬಬ್ಬ ಅನ್ಸ್ಬಿಟ್ಟಿರುತ್ತೆ. ದೇಶಾಂತರ ಹೋಗಿಲ್ಲ, ಹುಚ್ಚರಾಗಿಲ್ಲ, ಉನ್ಮಾದಕ್ಕೊಳಗಾಗಿಲ್ಲ, ಏನ್ ಕಳ್ಕೊಂಡಿಲ್ಲ, ಏನ್ ಕಳ್ಕೊಂಡಿದ್ದು, ಏನೇನ್ ನಡೆದಿಲ್ಲ ಹೇಳಿ. ಅದ್ರಲ್ಲೂ ಈ 3 ವರ್ಷದಿಂದಲೂ ಚಿತ್ರಾನ್ನವೇ. 2024 ಅಂತೂ ಒಂಚೂರು ಊಟ ಬಟ್ಟೆ ಕೊಟ್ಟಿರ್ಬೋದು, ಆದ್ರೂ ತನ್ನವರಿಂದಲೇ ತುಂಬಾ ಗಾಯಗಳು. ಹಿಂಗ್ ತೆಗೆದ್ರೆ ಬರೀ ಗಾಯಗಳೇ. ಅದಕ್ಕೆ ಮುಚ್ಕೊಂಡು ಓಡಾಡ್ತಿದ್ರಿ, ಕೋಟ್ ಹಾಕೊಂಡು ಒಂದ್ ಸ್ವಲ್ಪ ಮೇಲೆ ಫುಲ್ ಬ್ಯಾಂಡೇಜೇ ಸುತ್ಕೋಬಿಟ್ಟಿದ್ರಿ. ನಿಮ್ಮ ಪ್ರೀತಿಗೆ ಪೆಟ್ಟು. ಇಸ್ಕಿನ ಮಾರುಕಟ್ಟೆಯಲ್ಲಿ ಅಂತ ಹೇಳದ್ನಲ್ಲ, ಸುತ್ತಮುತ್ತಲಿನವರೇ, ನಿಮ್ಮವರೇ ಅಂತ ನಿಮಗೆ 2025 ಹೇಗಿದೆ, ಯಾವ ರೀತಿ ಇದೆ ಅನ್ನತಕ್ಕಂಥದನ್ನ ಒಂದು ಪುಟ್ಟ ವಿರಾಮ ತಗೊಂಡು ಬಂದು ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ನಿಮ್ ಸತ್ಯ ಯಾರಿಗೂ ಬೇಕಿಲ್ಲ. ತುಲಾ ರಾಶಿ, ಹೌದು, ನೀವೊಂದು ರೀತಿ ಅನುಭವದ ಸೂರ್ಯ. ನೋಡಿ, ಮೇಷರಾಶಿಗೆ ಎದ್ದು ಒದೆಯೋ ಬಲ,
ನೋಡಿ, ವೃಶ್ಚಿಕ ರಾಶಿಗೆ ಬರ್ತಿದ್ದಾಗೆ ತಣ್ಣಗಾಗ್ತಾರೆ. ಮೇಷರಾಶಿಗಿರೋ ಅಷ್ಟು ಗುಂಡಿಗೆ ಎಲ್ಲ ಅದ್ರ ಹತ್ತುಪಟ್ಟಿರುತ್ತೆ, ಬಟ್ ಒಳಗಡೆ ತಣ್ಣನೆಯ ಭಾರ ಇಟ್ಕೊಬಿಡ್ತಾರೆ. ವೃಷಭ ರಾಶಿಯ ಸೊಸೆ ರಭಸ ಬೇರೆ, ತುಲಾ ರಾಶಿಯ ಮಗಳ ರಭಸ ಬೇರೆ. ಅಮ್ಮ ಆದ್ಮೇಲೆ ಮೊಮ್ಮಗು ಬಂದ ಮೇಲೆ ಆ ಹೆಣ್ಣು ಬದಲಾಗೋದು ಬೇರೆ. ಮಿಥುನ ರಾಶಿಯ ವೇಗ ಬೇರೆ, ಕನ್ಯಾ ರಾಶಿಯ ಆಲೋಚನೆ ಬೇರೆ, ಕಡಗ ರಾಶಿಯ ತಂಪು ಬೇರೆ, ಸಿಂಹರಾಶಿಯ ವ್ಯಾಘ್ರತ್ವ ಪಿತೃತ್ವ ಬೇರೆ. ನೀವು ನೋಡಿ, ತುಲಾ ರಾಶಿಗೆ ಬರುತ್ತಿದ್ದಾಗೆ ಆ ವೇಗ ಎಲ್ಲ ಹಿಂಗ್ ನಿಲ್ತವೆ. ಅಷ್ಟು ವೇಗವಾಗಿ ಓಡ್ತಿದ್ದಂಥದ್ದು ಯೋಚಿಸ್ಲಿಕ್ಕೆ ಶುರು ಆಗ್ತವೆ. ಜೀವನ ಒಂದು 30-35 ವರ್ಷ ಆಗ್ತಿದ್ದಾಗೆ ವಾಟ್ ಇಸ್ ದಿಸ್, ಇಸ್ ಇಟ್ ರೈಟ್ ಅನ್ನತಕ್ಕಂಥದ್ದು. ಅದುವೇ ತುಲಾ ರಾಶಿ. ನಿಮ್ ಸತ್ಯ ಯಾರಿಗ್ ಬೇಕು ಮಕ್ಕಳೇ? ನಿಮ್ ಪ್ರೀತಿ ಯಾರಿಗ್ ಬೇಕು? ಯಾರು ನೋವು ಕೊಟ್ಟಿಲ್ಲ ಹೇಳಿ, ಎಲ್ಲಿ ನೋವಾಗಿಲ್ಲ ಹೇಳಿ, ಯಾರಿಂದ ನೋವಾಗಿಲ್ಲ ಹೇಳಿ. ಅದರಲ್ಲಂತೂ 2024 ನಿಮ್ಮ ಕಣ್ಣೀರು, ನಿಮ್ಮ ಅವಮಾನ, ನಿಮ್ಮ ದುಃಖ, ನಿಮ್ಮ ಪರಿಶ್ರಮ, ಅಲ್ಲ ಎಲ್ರಿಗೂ ಬೆಂತಟ್ಟೋರ್ರಿ ನೀವು. ಎಲ್ಲರ ಗೆಲುವಿನ ಹಿಂದ್ಗಡೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಮಧ್ಯದಲ್ಲಿ. ಅಲ್ಲೊಂದು ಗೋಡೆ ನೋಡಿ, ಇಲ್ಲಿ ಜೋರಾಗಿ ಬರೋ ನದಿ, ಇಲ್ಲಿ ಎಷ್ಟೋ ಜನ ತೋಟಗಳಿಗೆ ಹರಿಯುತ್ತಲ್ವಾ. ಎಷ್ಟು ಹರಿಬೇಕು, ಯಾವಾಗ ಹರಿಬೇಕು, ಯಾವ ಸೀಸನ್ಗೆ ಹರಿಬೇಕು, ಅದಕ್ಕೊಂದು ಬ್ರಿಡ್ಜ್ ಬೇಕಲ್ಲ. ಬ್ರಿಡ್ಜೇ ತುಲಾ ರಾಶಿ. ಬಂದು ಹೊಡೆಯುತ್ತೆ, ಬಂದು ಹೊಡೆಯುತ್ತೆ. ಹಿಂಗೆ ಆದ್ರೂ ನಿಂತಿರ್ತೀರಿ. ಹೌದು, ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು ಏನೇ ಬರಲಿ. ಅದು ನೀವೇ ಕಣ್ರಿ. ನಿಜ ಹೇಳ್ತಾನೆ ತುಲಾ ರಾಶಿ. ನಿಮ್ ಕಣ್ಣೀರು ಅದು ನಿಮಗ್ ಮಾತ್ರ ಗೊತ್ತು. ನಿಮ್ಮ ಹಸುವೆ, ಇದೆಲ್ಲದ್ರ ನಡುವೆ ನಿಮ್ ತುಂಟತನ. ಅಮ್ಮ ರಸಿಕರ ರಾಜ ನೀವು. ಅಯ್ಯಯ್ಯಯ್ಯಯ್ಯ, ಗಂಧರ್ವರೇ ನೀವು. ಇಲ್ಲ ಅಂತ ಹೇಳ್ಬಿಡಿ. ಆರೆ ಹಿಂಗ್ ಕಣ್ಣು ವೃಷಭ ರಾಶಿ ನೇರವಾಗಿ ಕಣ್ಣು ನೋಡಿದ್ರೆ, ತುಲಾ ರಾಶಿ ಕಣ್ಣು ಮುಚ್ಕೊಂಡು ಕಣ್ಣು ನೋಡಿಯವ್ರು ನೀವು. ಹೌದು ಅಲ್ವಾ? ಹೇಳ್ಬಿಡಿ ನೋಡೋಣ. ಏನೇ ಇರ್ಲಿ, ಎಂಥದ್ದೇ ಇರ್ಲಿ, ವೃಷಭ ತುಲಾ ಹಾಗೆ ರೀ. ಅವೆಲ್ಲ ಬಿಡಕ್ಕಾಗಲ್ಲ. ಪಾಯಸ ಸೇವಿಸ್ಲೇಬೇಕು, ಗೊತ್ತಾ? ಹಂಗಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಒಂದು ಜಾಮೂನ್ ತಿನ್ಲಿಲ್ಲ ಅಂದ್ರೆ ಮರ್ಯಾದೆ ಇರುತ್ತೆ ನಮ್ಗೆ. ಡಯಾಬಿಟಿಸ್ ಇದೆ ಅಂತ ಹೇಳ್ಬಿಟ್ಟು ಬೇರೆದು ಹಾಕೊಂಡು ತಿಂತೀವಪ್ಪ ನಾವು. ನಾವು ತಿಂತೀವಿ. ನಾವು ಬೆಳಿಗ್ಗೆ ಚಿಕ್ಕ ಹೋಳಿಗೆ, ಮಧ್ಯಾಹ್ನ ಚಿಕ್ಕ ಹೋಳಿಗೆ, ಸಂಜೆ ಚಿಕ್ಕ ಹೋಳಿಗೆ, ರಾತ್ರಿ ಚಿಕ್ಕ ಹೋಳಿಗೆ, ಒಂದೇ ಬಾರಿಗೆ 4 ಹೋಳಿಗೆ ತಿನ್ನಲ್ಲ. ನಮಗೇನೇನು ಬೇಕೋ ಅದಂಗೆ ಅಂತ ಹಂಗೆ 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 ಒಳಗಡೆ ಹೋಗ್ತಾ ಇರುತ್ತೆ. ಅದ್ರ ಪಾಡಿಗೆ ಅದು ನಡೀತಿರ್ಬೇಕು. ಸಂಧಿಯಲ್ಲೂ ಸಮಾರಾಧನೆ ಅಂದ್ರೆ ತುಲಾ ರಾಶಿನ ಕೇಳ್ಕೋಬೇಕು. ವೃಷಭ ನೇರ, ಸಂಧಿಲ್ ಸಮಾರಾಧನೆ ಎಲ್ಲ ನಾವು ಮಾಡೋದಿಲ್ಲ. ತುಲಾ ರಾಶಿ ಹೇಳ್ಕೊಳಲ್ಲ, ತಮ್ಮ ದುಃಖನೂ ಹೇಳ್ಕೊಳ್ಳಲ್ಲ, ಸುಖನೂ ಹೇಳ್ಕೊಳ್ಳಲ್ಲ ರೀ. ಬೇಕಾದ್ರೆ ಇನ್ನೊಬ್ರು ದುಃಖ ತಗೊಳ್ಳೋಂಥ ವ್ಯಕ್ತಿತ್ವ ನೀವು. ಇನ್ನೊಬ್ರು ಸುಖಕ್ಕೆ ನೀವು ನಿಲ್ತೀರಿ. ನಿಜವಾಗ ನಾ ಹೇಳಿದ್ನಲ್ಲ ಬ್ರಿಡ್ಜ್ ನೀವು ಅಂಥದ್ದು. 2024 ಹೊಡೆತ, ಬಡಿತ, ಮಾರಣ. ಅಯ್ಯೋ ರಾಮಚಂದ್ರ, ರಾಮರೇ ಕಾಪಾಡಬೇಕಿತ್ತು, ಹನುಮರೇ ಕಾಪಾಡಬೇಕಿತ್ತು. ಮ್ಯಾಜಿಕ್ ಮೂಮೆಂಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಮೇ 15 ನಂತರ ಅಂತೂ ಅದೊಂದು ದಿಕ್ಸೂಚಿ. ನೀವು ಕುಂಭದ್ರೋಣ ಮಳೆ ನಿಮ್ಮದು. ಮಾರ್ಚ್ 29ರಿಂದಲೇ ನಿಮ್ ಸ್ಟಾರ್ ತಿರುಗ್ತು ಅಂತ ಇಟ್ಕೊಳ್ಳಿ. ಹೌದು, ಶನಿ 6ನೇ ಮನೆಗೆ ಬಂದ್ಬಿಟ್ಟ. ಇನ್ನೇನ್ ಬೇಕು? ಶನಿ ರಾಹು 6ನೇ ಮನೆಯಲ್ಲಿ ಹೇಗಿದೆ ಗೊತ್ತಾ? ಎಂತ ವಿಜಯ ಗೊತ್ತಾ? ತಡಸ್ತಾ ಆಗ್ತೀರಿ. ಇನ್ನು ವೇಗ ಓಡಲ್ಲ ನೀವು, ಇನ್ನು ನಂಬಲ್ಲ ನೀವು ಜನರನ್ನ, ಇನ್ನು ಬೆರೆಯೋಲ್ಲ ನೀವು. ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ರಾಹು ಪಂಚಮಕ್ಕೆ ಮೇ 18ಕ್ಕೆ ಬಂದ್ಬಿಡ್ತಾನೆ. ಸಾಕು, ದೇವ್ರ ಮೇಲೆ ನಂಬಿಕೆ ಬಂದ್ಬಿಡುತ್ತೆ. ವಯಸ್ಸಾಗ್ತಾ ನೀವು ನಿಮ್ಮಷ್ಟು ದೈವ ನಂಬಿಕೆ ಇರೋ ವ್ಯಕ್ತಿ ಯಾರು ಇಲ್ಲ. ದೈವವೇ ನಂಬದ ವ್ಯಕ್ತಿಗಳು ನೀವು ಒಂದು ಕಾಲಘಟ್ಟಕ್ಕೆ. ಹೌದು ಅಲ್ವೋ ಹೇಳಿ? ನಿಮ್ಮ ರಭಸಕ್ಕೆ, ನಿಮ್ಮ ತೂಕಕ್ಕೆ
ಹೂ am I, what am I, do you know, ನನ್ನ ಬಲ ಗೊತ್ತಾ, ನನ್ನ ಇದು ಗೊತ್ತಾ, ಅದೆಲ್ಲ ಇದ್ದಿದ್ದು ಹಾಗೆ ಇಲ್ಲಪ್ಪ, ಇದೆಲ್ಲ ಗುರುಗಳೇ, ಇದು ಗುರುಗಳೇ ಅಂತ ಹಿಂಗೆ ಬಂದ್ಬಿಟ್ಟಿರುತ್ತೆ ತುಲಾರಾಶಿಗೆ. ಹೌದು, ಒಂದು ಕಾಲ್ಗಟ್ಟಕ್ಕೆ ದೇವರು ಇನ್ನೊಂದು ನನ್ನ ಪರಿಶ್ರಮ, ನನ್ನ ಬಲ, ನನ್ನ ಬುದ್ಧಿಶಕ್ತಿ, ನನ್ನ ಜ್ಞಾನ ಶಕ್ತಿ, ನನ್ನ ಖಂಡ ಶಕ್ತಿ, ನನ್ನ ಬಲಶಕ್ತಿ, ನನ್ನ ಶಕ್ತಿ ಅಂತಿದ್ದವರು ಹಾಗೇ ಇಳಿಸಿಟ್ಟಿದ್ದಾರೆ. ಒಂದು 30 ದಾಟದ ಮೇಲೆ ಒಂದು ಪ್ರಕೃತಿಯ ನಿಯಮ, 40 ದಾಟದ ಮೇಲೆ ನೀವು ಬೇರೆ, 50 ಆಗಿದೆ ಅಂತ ಇಟ್ಕೊಳ್ಳಿ, ನಿಮ್ ಜೊತೆಲಿ ಕುತ್ಕೋಬೇಕು ಅಂಥದ್ದೊಂದು ಅಗಾಧವಾದಂತ ಅನುಭವ. ಸೊ ಎಲ್ಲವನ್ನ ಪೂರ್ಣ ಕುಂಭವಾಗಿ ನಿಮಗೆ ಈ ವರ್ಷ ಕೊಡತಕ್ಕಂಥದ್ದಾಗುತ್ತೆ. 2025 ಸ್ವಲ್ಪ ನಮಗ್ ಸ್ವಲ್ಪ ಕಳಿಸ್ಕೊಡಿ ನಿಮ್ ಖುಷಿಯನ್ನ, ನಾವು ಸ್ವಲ್ಪ ತಗೊಳ್ಳೋಣ. ನೀವು ಖುಷಿಯಾಗಿರ್ತೀರಿ ಮಕ್ಕಳೇ. ಈ ಖುಷಿ ಬಂದ್ಬಿಡ್ತು ವಾಪಸ್ ನಿಮಗೆ, ಡೋಂಟ್ ವರಿ, ಬಂದ್ಬಿಡ್ತು ವಿಜಯವೇ. ಬೇರೆ ಸ್ಥಳ, ಪರಸ್ಥಳ, ಪರವಿದ್ಯಾ, ಪರದೇವತಾ ವಿದ್ಯೆಗಳೆಲ್ಲ ಒಲಿದು ಬರ್ತಕ್ಕಂಥದ್ದಾಗುತ್ತೆ. ದೇವಿ ಆರಾಧನೆ, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್, ಡಾಕ್ಟರ್, ಯಾವ ರಂಗವಾದರೂ ಯು ಆರ್ ಫ್ಲರಿಶ್, ಯು ವಿಲ್ ಫ್ಲರಿಶ್. ಒಡೆದು ಹೋದ ಮನೆ, ಒಡೆದು ಹೋದ ಕುಟುಂಬ, ಒಡೆದು ಹೋದ ಬದುಕು, ಒಡೆದು ಹೋದ ಪ್ರೀತಿ ಎಲ್ಲ ಮತ್ತೆ ಸರಿಪಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಬಿದ್ದಿದ್ರಲ್ವಾ, ಎಲ್ಲರೂ ಬಿದ್ದೋಗಿದ್ದಾನೆ, ಬಿಡೋ ಕಾಣೆ ಆಗ್ಬಿಟ್ಟಿದ್ದಾನೆ ಅವನು, ಇಲ್ಲ ಅಂದ್ಕೊಂಡು ಮುಂದ್ಗಡೆ ಸೈಲೆಂಟ್ ಆಗಿ ಬಂದು ಹಿಂಗೆ ಎದ್ದು ಕೂತಿರ್ತದೆ. ಸೂಪರ್ ಸ್ಟಾರ್ ಇಸ್ ಅರೈವ್ಡ್, ಸೂಪರ್ ಸ್ಟಾರ್ ಇಸ್ ಅರೈವ್ಡ್. ಯಾವಾಗ್ಲೂ ಸೂಪರ್ ಸ್ಟಾರೇ. ಸಿಂಹ ಹಸ್ಕೊಂಡಿದಂತ ಹುಲ್ ತಿನ್ನೋಲ್ಲ, ಎಲ್ರು ಅನ್ಕೊಂಡಿರ ಇಷ್ಟೇ. ತುಲಾನ್ರಿ ನೀವು, ತುಲಾ ಲಗ್ನ ನೀವು ಏನ್ ಗೊತ್ತಾ, ಪಕ್ಕದಲ್ಲಿ ಇದ್ದಾನಲ್ವ ಬುಧ, ಅವ್ನ ತಲೆ ಕೆಡ್ಸೋದು ಜಾಸ್ತಿ, ಇನ್ನು ಈ ಮುಂದ್ಗಡೆ ಕುಜ ಎಗರಾಡ್ಸೋದು ಜಾಸ್ತಿ. ಪ್ರಾಬ್ಲಮ್ ಇಸ್ ದ್ಯಾಟ್. ನಿಮಗ್ ನೋಡಿ ಸಿಟ್ಟು ಬಂತು ಅಂದ್ರೆ ಧನ್ ಧನ ಧನ್ 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 ಏನೇನೋ ಮಾತಾಡ್ಬಿಡ್ತೀವಿ. ತುಂಬಾ ಸೊಂಟದ ಕೆಳಗಿನ ಭಾಷೆಗಳು ಬರುತ್ತೆ, ಹೌದು ಅಲ್ವೋ ಹೇಳಿ. ಏನ್ ಮಾತಾಡಿರ್ತೀರಿ ಗೊತ್ತಿಲ್ಲ. ಬೇಗ ತುಂಬಾ ಸಿಸ್ಟಮ್, ತುಂಬಾ ಡಿಸಿಪ್ಲಿನ್ ಕೂಡ. ನೀವು ತುಂಬಾ ಕಷ್ಟ ನಿಮ್ಮನ್ನ ನಿಭಾಯಿಸೋದು. ನಿಮ್ ಕೆಳಗಡೆ ಕೆಲಸ ಮಾಡ್ತಿರೋರು ತುಲಾ ಲಗ್ನ ನೀವು ಆಗಿದ್ರೆ ಗೋವಿಂದ ಹೋದ ಕಣ್ಣಲ್ಲೇ ನೋಡ್ಬಿಟ್ಟಿರ್ತೀನಿ ಅಂತ. ಅಮ್ಮ ರಾಮಚಂದ್ರ ಕಣ್ಣಲ್ಲೇ. ಅದಕ್ಕೆ ನಿಮ್ಗೆ ಹೊಟ್ಟೆ ನೋವು ಜಾಸ್ತಿ, ತಲೆನೋವು ಜಾಸ್ತಿ. ಹೊಟ್ಟೆ ನೋವು ಇಲ್ಲ, ತಲೆನೋವು ಇಲ್ಲ, ಬ್ಯಾಕ್ ಪೇನ್ ಇಲ್ಲ, ಮಂಡಿ ನೋವು. ಅಷ್ಟು ಬಿಸಿ ಇಟ್ಕೊಂಡ್ರೆ ಬಾಡಿ ಇನ್ನೇನಾಗುತ್ತೆ ಒಳಗಡೆ, ಯಾವುದೋ ರೂಪದಲ್ಲಿ ಎಕ್ಸ್ಪ್ಲೋಡ್ ಆಗ್ಬೇಕಲ್ವ. ಅದಕ್ಕೆ ನಿಮ್ಗೆ ಹೃದಯಾಘಾತ ಸಮಸ್ಯೆಗಳು ಜಾಸ್ತಿ, BP, ಕೊಲೆಸ್ಟ್ರಾಲ್ ಏನು ಅಂತ ಇಟ್ಕೊಳ್ಳೋದು. ಅದನ್ನ ಒಂದು ನಿಧಾನವಾಗಿ ಬಿಡೋಣ ಅನ್ನೋದು ಬೇಡವಾ? ಒಂದೇ ಸಲ ಬಿಟ್ರೆ, ಒಂದೇ ಸಲ ಸ್ಪೀಡಾಗಿ ಹೋಗ್ಬಿಟ್ರೆ, ಒಂದೇ ಸಲ ರಭಸ ಆಗ್ಬಿಟ್ರೆ ಅದು ಒಂಚೂರು ಕಡಿಮೆ ಮಾಡ್ಕೋಬೇಕು ನೀವು ಅಷ್ಟೇ. ಏನ್ ಮಾಡ್ಬೇಕು ಹತ್ರ ಮಕ್ಳು, ಅದಕ್ಕೂ ಹೇಳ್ತಿರ್ತಾನೆ, ನಮ್ಮ ತಾಕತ್ತನ್ನ, ನಮ್ಮ ವೀಕ್ನೆಸ್ ಅನ್ನ ನಾವು ನಮಗೆ ಅಂತ ಒಂದು ಬಲ ಕೊಟ್ರೆ, ಒಂದು ವಿದ್ಯೆಯೋ, ಒಂದು ಕೆಲಸವೋ, ಏನೋ ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿರ್ತಾನೆ, ಅದ್ರ ಮೇಲೆ ಹಾಕ್ಬೇಕು, ಅದರಲ್ಲಿ ದಂಡಿಸ್ಬೇಕು. ಸಪೋಸ್ ನೀವು ಒಂದು ಒಳ್ಳೆ ಬಾಡಿ ಇಟ್ಕೊಂಡಿರೋ ಬಾಡಿ ಮೇಲೆ ಹಾಕಿ, ಇನ್ನು ಚೆನ್ನಾಗಿ ಮಾಡಿ ಅದನ್ನ. ಗ್ರೀಕ್ ಗಾಡ್ ಅಂತಾರಲ್ವಾ, ಗಂಧರ್ವ ಕನ್ಯೆಯಪ್ಪ, ಅದ್ರ ಮೇಲೆ ಹಾಕಿ. ವಿದ್ಯೆಯಲ್ಲಿ ಎಕ್ಸ್ಪರ್ಟ್ ಇದ್ದೀರಿ ಅಂದ್ರೆ ಅದರಲ್ಲಿ ತೋರಿಸ್ಬಿಡಿ ನಿಮ್ಮ ಬೇರೆ. ಅಮ್ಮ ಇಲ್ಲ, ಅಪ್ಪ ಇಲ್ಲ, ಇವ್ರು ಅದೆಲ್ಲ ಬಿಟ್ಬಿಡಿ, ಪಕ್ಕಕ್ಕೆ ತಳ್ಳಿ. ಆ ಕಸ ನಿಂಗೆ ತಳ್ಳಿಬಿಟ್ಟು ನಿಮ್ಮ ವಿದ್ಯೆ ಎಂಬ ಚಾನಲ್ ಅಲ್ಲಿ ಹಾಕಿ, ಇಲ್ಲ ನಿಮ್ಮ ಕೆಲಸವೆಂಬ ಚಾನಲ್ ಅಲ್ಲಿ ಹಾಕಿ, ನಿಮ್ಮ ಗುರಿ ಎಂಬ ಚಾನಲ್ ಅಲ್ಲಿ ಹಾಕಿ. ರನ್ನರ್ ಆಗಿದ್ದೀರಿ, ರನ್ನಿಂಗ್ ನಲ್ಲಿ ನಂಬರ್ 1 ಹಾಕಿ. ಅಲ್ಲಿಗೆ ನೋಡಿ, ನಂಬರ್ 1 ಅಲ್ಲ, ಅದಕ್ಕೆ ಮೀರಿದ್ ನೋಡಿ. ಗೋಲ್ಡ್ ಮೆಡಲ್ ಅಲ್ಲ, ಅದಕ್ಕೆ ಮೀರಿದ್ ನೋಡಿ. ನಾವೇನ್ ಮಾಡ್ತೇವೆ, ತುಂಬಾ ಜನ ನಮಗಿರೋ ಕಸದಲ್ಲೇ ಕೂತ್ಕೊಂಡು ಅಯ್ಯೋ ಕಸ ಮೆತ್ಕೊಂಡಿದೆ ಅಲ್ಲ. ನಮಗೆ ಅಂತ ಒಂದು ಯೋಗ್ಯತೆಯ ಶಕ್ತಿ ಕೊಟ್ಟಿರುತ್ತೆ. ಹೌದು, ಯಾರೋ ನಿಂದಿಸ್ತಾರೆ, ನಾ ಹೇಳದ್ನಲ್ಲ, ಅವಮಾನಿಸ್ತಾರೆ. ಇವತ್ತು ಸುಳ್ಳಿಗೆ ಅಧಿಕಾರ, ಪರಮಾಧಿಕಾರ. ಸುಳ್ಳಿಗೆ ಪರಮಾಧಿಕಾರ, ಸುಳ್ಳು ಹೇಳೋವನಿಗೆ ಜೈಕಾರ. ಇಲ್ಲ ಅಂದ್ರೆ ಇಷ್ಟು ಓಟುಗಳು ಬೀಳುತ್ತೇನ್ರಿ. ಇವ್ರು ಸುಳ್ಳು ಹೇಳ್ಕೊಂಡೆ ಈ ತರ ರಾಜ್ಯಭಾರ ಮಾಡ್ತಿರೋದು ಎಲ್ರು. ಏನ್ ಹೇಳ್ತೀರಾ ನೀವು? ಏನ್ ಸುಧಾರಿಸ್ಬಿಟ್ಟಿದೆ? ಯಾರು ಬಂದು ಏನ್ ಗುಡ್ಡೆ ಕಿತ್ತಾಕ್ಬಿಟ್ಟಿದ್ದಾರೆ? ಸಾಮಾನ್ಯನ ಬದುಕು ಮಾತಾಡಿ. $1700 ಇವತ್ತಿಗೆ ಸರಾಸರಿ ಭಾರತೀಯ ಒಬ್ಬ ಪ್ರಜೆಯ ಸಂಪಾದನೆ. ಇವತ್ತಿಗೂ ಎಲ್ಲ ಬಿಟ್ಬಿಡಿ, ಅದು ಬಿಟ್ಬಿಡಿ. 80 ಕೋಟಿ ಜನಕ್ಕೆ ಇವತ್ತಿಗೂ ಹೇಳೋದು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಹೇಳುತ್ತೆ, 80 ಕೋಟಿ ಜನಕ್ಕೆ ನಾವು ಅನ್ನಭಾಗ್ಯ ಕೊಡ್ತಿದ್ದೇವೆ ಅಂತ ಹೇಳ್ತಿದಾರಲ್ವಾ ಸ್ವಾಮಿ.
ಹಂಗಾದ್ರೆ 80 ಕೋಟಿ ಜನಕ್ಕೆ ಉಚಿತವಾಗಿ ಅಕ್ಕಿ ಕೊಡ್ತಿದ್ದಾರೆ ಅಂದರೆ 80 ಕೋಟಿ ಜನರು ಬಡತನದ ರೇಖೆಗಿಂತಲೂ ಕೆಳಗಡೆ ಇದ್ದಾರೆ ಅಂತ ಅರ್ಥ ಆಯ್ತು. ಸೊ ಯಾರು ಬಂದು ಯಾರು ಗುಡ್ಡೆ ಕಿಸಿದು ಬಿಟ್ಟಿದ್ದಾರೆ ಹೇಳಿ? 80 ಕೋಟಿ ಜನಕ್ಕೆ ಇವ್ರತ್ತನೇ ಹೇಳ್ತಿರೋದ? ಇವರು ಹೇಳ್ತಿದ್ದಾರೆ ಇಷ್ಟು ಕೋಟಿ ಜನಕ್ಕೆ ನಾವು ಅಕ್ಕಿ ಕೊಡ್ತಿದ್ದೇವ್ರಿ, 10 kg ಅಂತಾರಲ್ವಾ, ತಿಂಗಳಿಗೆ 10 kgನೋ 5 kgನೋ ವಾಟ್ ಎವರ್. ಇವರು ಅದನ್ನೇ ಹೇಳ್ತಿರೋದು. ಕೇಂದ್ರ ಸರ್ಕಾರ ನಾನು ಮಾತಾಡ್ತಿರೋದು, ಪಕ್ಷ ಮಾತಾಡ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಸರ್ಕಾರ ಕಲೆಕ್ಟಿಂಗ್ ಸೋ ಮಚ್ ಆಫ್ ಟ್ಯಾಕ್ಸ್, ಪುಟಿಂಗ್ ಸೋ ಮಚ್ ಮನಿ. 80 ಕೋಟಿ ಜನಕ್ಕೆ ಇನ್ನೂ ನಾನು ಅಕ್ಕಿ ಕೊಡ್ತಿದ್ದೀನಿ, ಬೇಳೆ ಕೊಡ್ತಿದ್ದೀನಿ ಅಂತ ಮಾತಾಡ್ತಿದ್ದಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ. ನೀವು 80 ಕೋಟಿ ಜನರನ್ನ ಇನ್ನೂ ಬಡತನದಲ್ಲೇ ಇಟ್ಟಿದ್ದೀರಿ. ಏನು ನೀವು ಬದಲಾವಣೆ ತಂದಿದ್ದೀರಿ ಹೇಳಿಪ್ಪ? ಅವರಲ್ಲಿ ಏನ್ ಜೀವನ ಶೈಲಿ, ಅವ್ರಿಗೊಂದು ಉದ್ಯೋಗವೋ ನೇರಳೋ ಇನ್ನೊಂದು ಏನ್ ಕ್ರಿಯೇಟ್ ಮಾಡಿದ್ರಿ? 80 ಕೋಟಿ ಜನರಿಗೆ ಹಾಗಾದ್ರೆ ಉದ್ಯೋಗ ಇಲ್ಲ, ನೀವು ಅಕ್ಕಿ ಕೊಡ್ತಿದ್ದೀರಿ ಅಂದ್ರೆ. ಅಲ್ಲೆಲ್ಲೋ ಕೊಡ್ತಾರಲ್ಲ, ಅಮೆರಿಕದಲ್ಲಿ ಬಂದು ನಿರುದ್ಯೋಗ ಭತ್ಯೆ ಅಂತ ಕೊಡ್ತಾರೆ ಅಂದ್ರೆ, ನಮ್ಮೂರಲ್ಲಿ ಅಕ್ಕಿ ಕೊಡ್ತಿದ್ದಾರೆ, ಅಕ್ಕಿ ಬೇಳೆ ಬೆಲ್ಲ ಅಂತ. ಇವ್ರು ಸುಳ್ಳು ಹೇಳಿತನ. ಹಾಗಾದ್ರೆ ಅಧಿಕಾರಕ್ಕೆ ಬಂದಿರೋದು ನಾವು ಇಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ, ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ. 80 ಕೋಟಿ ಜನರು ಅಕ್ಕಿ ತೆಗೆದುಕೊಳ್ಳುತ್ತಿದ್ದಾರೆ. ದಟ್ ಇಸ್ ದಿ ಡೇಟಾ, ಸರ್ಕಾರದ ಡೇಟಾ. ಮುಗಿದೋಯ್ತು. $1,700 ಅಂತ ಹೇಳ್ದ ಅಂದ್ರೆ ತಿಂಗಳಿಗೆ 10 ರಿಂದ 11,000 ರೂಪಾಯಿ, ಅಲ್ಲಿ 12,000 ರೂಪಾಯಿ ಎಗೋಯ್ತು. 12,000 ರೂಪಾಯಲ್ಲಿ ತಿಂಗಳಿಗೆ ಅಮ್ಮ ಅಪ್ಪ ಗಂಡ ಹೆಂಡತಿ ಒಂದು ಮಗುಗೆ ಬದುಕು 12,000ದಲ್ಲಿ. ಯೋಚನೆ ಮಾಡಿ ಮಕ್ಕಳೇ, ಖಂಡಿತವಾಗ್ಲು 12,000ದಲ್ಲಿ ಈ 5 ಜನಕ್ಕೆ ಊಟ ಹಾಕ್ಲಿಕ್ಕಾಗುತ್ತಾ? ಒಂದು ಮೋಟರ್ ಬೈಕ್ ಇಟ್ಕೊಳಕ್ಕಾಗುತ್ತಾ? ಕರೆಂಟ್ ಬಿಲ್ ಕಟ್ಟೋಕ್ಕಾಗುತ್ತಾ? ಗ್ಯಾಸ್ ಬಿಲ್ ಕಟ್ಟೋಕ್ಕಾಗುತ್ತಾ? ಇಂಟರ್ನೆಟ್ ಬಿಲ್ ಕಟ್ಟೋಕ್ಕಾಗುತ್ತಾ? ಮೊಬೈಲ್ ಬಿಲ್ ಕಟ್ಟೋಕ್ಕಾಗುತ್ತಾ? ಪೆಟ್ರೋಲ್ಗೆ ಏನ್ ಕಟ್ಟೋಕ್ಕಾಗುತ್ತೆ? ಅದ್ರ ಮೇಲೆ ಬೇರೆ ಜನವರಿ 15 ಮೇಲೆ ಹಾಲಿನ ಬೆಲೆ ಮತ್ತೆ 5 ರೂಪಾಯಿ ಏನೋ ಎಕ್ಕಿಸ್ತಾರಂತೆ. 7 ರೂಪಾಯಿ ಹತ್ತಿಸ್ಬಿಡ್ತಾರೆ. ಗಲಾಟೆ ಮಾಡಿದಾಗ ಮಾಡಿ ಇನ್ನೊಂದು 2 ರೂಪಾಯಿ ಇಳಿಸ್ತಾರೆ. ಅದೇ ನಾವು ತುಲಾರಾಶಿಯವರಾಗೆ ನೋಡ್ಕೊಂಡು ಕೂತ್ಕೊಳ್ಳೋದು. ತುಲಾರಾಶಿಯವರಾಗೆ ಸುಮ್ಮನೆ ತಟಸ್ಥ ಕೂತ್ಕೊಬಿಟ್ಟಿರ್ತಾರೆ. ಅತ್ತನೂ ಇಲ್ಲ ಎತ್ತನೂ ಇಲ್ಲ, ಏನಾದ್ರೂ ಮಾಡ್ಕೋಬೇಕು. ಉಕ್ಕಿ ಹೇಳಿದ್ರೆ ಕರ್ಕೊ ಡ್ಯಾಮ್ ಮೇಲಿಂದ. ನನಗೆ ಕ್ರೇಸ್ ಗೇಟ್ ತೆಗೆಯೋವರೆಗೂ ಅಧಿಕಾರ ಕೊಟ್ಟಿಲ್ಲ, ತೆಗೆಯೋನ್ ಯಾರೋ, ತೆಗೆದಾಗ ಇಷ್ಟಿಷ್ಟು ನೀರು ಬಿಡ್ತೀನಿ, ಇಷ್ಟು ಲಿಮಿಟಲ್ಲಿ ಬಿಡ್ತೀನಿ ಅಂತಕ್ಕಂಥ ತುಲಾರಾಶಿಯವ್ರ ಕತೆ ಆ ರೀತಿ ಇರುತ್ತೆ. ನಮ್ಮ ಬದುಕು ಇವತ್ತು ಅದೇ ಇರೋದು. ಸತ್ಯ ಅದೇ, ಸತ್ಯ ಕಹಿ ಆಗಿರುತ್ತದೆ ಅಷ್ಟೇ. ಯಾರು ಬಂದರೂ ಸುಳ್ಳೇ ಸತ್ಯವಪ್ಪ, ಸುಳ್ಳಿಗೆ ಜಯಕಾರವಪ್ಪ. ತುಲಾರಾಶಿ ಅದಕ್ಕೆ ಸತ್ಯ ಹೇಳಿನೇ ನೋವು ತಿಂತೀರಪ್ಪ. ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು, ನಿಮ್ಮ ಒಡ ಹುಟ್ಟಿದವರು ನಿಮಗೆ ಅಂತ ಒಂದು ಏನಾದ್ರು ದೈವ ಬಲ ಕೊಟ್ಟಿದ್ರೆ ಕರೆಕ್ಟಾಗಿ ಹೇಳಿ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀನಿ ಅಂತ ಕಾಯ್ತಿರ್ತಾನೆ. ಕರೆಕ್ಟಾಗಿ ಹೇಳಿ ಮಕ್ಕಳೇ. ಸಂಗಾತಿ ಒಬ್ಬರೇ ತುಲಾರಾಶಿಗೆ. ಅವನ್ ಬಡಿಸ್ಕೊಳ್ಳೋಕೋ ಇಲ್ಲ ಬೈಸ್ಕೊಳ್ಳೋಕೋ ಇಲ್ಲ, ಏನೋ ಒಂದು ಅಲ್ಲಿ ಇಟ್ಟಿದ್ದಾನೆ. ಒಂದು ವಾಚ್ಮ್ಯಾನ್ ಆದ್ರೂ ಇಟ್ಟಿದ್ದಾನೆ, ಒಳ್ಳೆ ವಾಚ್ಮ್ಯಾನ್ ಇಟ್ಟಿದ್ದಾನೆ. ಹೌದು ಅಲ್ವೋ ಹೇಳಿ? ನಿಮಗೆ ಸಿಕ್ಕಿರೋ 100ರಲ್ಲಿ ಬೇರೆ ಯಾರಿಂದ ನಿಮಗೆ ಸುಖ ಸಿಕ್ತೋ ಇಲ್ವೋ, ಆದ್ರೆ ನಿಮ್ ಸಂಗಾತಿನ ನಿಮ್ಗೆ ದುಃಖ ಸಿಗೋದು 10ರಲ್ಲಿ 9 ಜನ ತುಲಾರಾಶಿಯವರಿಗೆ ಅದೊಂದು ದೈವ ಕೊಟ್ಟಿರುವ ವರ. ಬ್ಯೂಟಿಫುಲ್ ಸಂಗಾತಿ ತುಲಾ ಲಗ್ನಕ್ಕೆ, ಮಾರಲ್ ವೈಫ್. ನಾನು ನೋಡಿದ್ದೇನೆ ತುಲಾ ಲಗ್ನ ತುಲಾರಾಶಿಯವರ ಸಂಗಾತಿ. ಡಾಕ್ಟರ್ ರಾಜ್ಕುಮಾರ್ ತುಲಾ ಲಗ್ನ ರೀ. NT ರಾಮರಾವ್ ತುಲಾ ಲಗ್ನ ರೀ. ಅರೆ MG ರಾಮಚಂದ್ರನ್ ತುಲಾ ಲಗ್ನ ರೀ. ರಾಶಿಗಳು ಅಲ್ಲೇ ಬರುತ್ತೆ ಅವ್ರದ್ದು ಕೂಡ. 3 ತಗೊಳ್ಳಿ ಸ್ಯಾಂಪಲ್ ಪೀಸಸ್. MG ರಾಮಚಂದ್ರನ್ ಹಿಂದಗಡೆ ಜಾನಕಿ ರಾಮಚಂದ್ರನ್ ಇದ್ರು. ಮಕ್ಕಳಿಲ್ಲ, 3ನೇ ಹೆಂಡತಿಯೇ, ನಿಜವೇ. ಆದರೆ ಕದಲಿಲ್ಲ. ಇತ್ತು ಅಲ್ಲಿ ಬೇರೆ ಬೇರೆ ಏನೋ ಇತ್ತು. ಕುಟುಂಬದ ವಿಚಾರಕ್ಕೆ ಬಂದಾಗ ಅವ್ರ ಪರವಾಗಿ ನಿಂತಿದ್ದು ಜಾನಕಮ್ಮನೇ. ಕಡೆಗೂ ಅಮ್ಮ ಜಾಗ ಬಿಟ್ಕೊಟ್ಬಿಟ್ರು. ಪದವಿ ಅಂತ ಬಂದಾಗ ಜಯಲಲಿತಮ್ಮನಿಗೆ ಬಿಟ್ಕೊಟ್ಬಿಟ್ರು. ಶಿ ಬಿಕಮ್ ಸ್ಟ್ರಾಂಗ್. ಪಕ್ಷ ಇನ್ನೊಂದು ಬೇರೆ ಏನೋ ನಡೀತು ಅಲ್ಲಿ. ಇರ್ಲಿ. NT ರಾಮರಾವ್ ತಗೊಳ್ಳಿ, ತುಲಾ ಲಗ್ನ ತುಲಾ ರಾಶಿ. ಅಲ್ಲಿ ನೋಡಿ ತಮಾಷೆ. ಅಲ್ಲೂ ಅವರ ಪತ್ನಿ, ಎಷ್ಟು ಮಕ್ಕಳು. ಅಪುಣ್ಯಾತ್ಮ ಅಂತೀವ ನಾವು. ಅಯ್ಯಪ್ಪ
ಪತ್ನಿಯ ಹೆಸರಿನಲ್ಲೇ ಬಸವತಾರಕಂ ಕ್ಯಾನ್ಸರ್ ಆಸ್ಪತ್ರೆ ಇದೆ. ಇವತ್ತು ಅವ್ರ ಮಗ ಬಾಲಕೃಷ್ಣ ನೋಡ್ಕೋತಿದ್ದಾನೆ. ಅದೊಂದು ಪೆಂಗ ಮಂಗ ಬಿಡಿ, ಅವನು ಶುದ್ಧ ತರಲೆ. ಅವನು ವಯಸ್ಸು 60 ಅವ್ನ ಮೈ ಮೇಲೆ ಪ್ರಜ್ಞೆ ಇಲ್ಲ, ಬಾಯಲ್ಲಿ ಅವನ ಬಾಯಿಗೂ ಮಾತಿಗೂ ಅವನ ವ್ಯಕ್ತಿತ್ವಕ್ಕೂ ಯಾವುದಕ್ಕೂ ಸಂಬಂಧವೇ ಇಲ್ಲ. ಎಡವಟ್ಟು ದಾಸೆ ಬಿಟ್ಟುಬಿಡಿ. ಆದರೆ ಎನ್ ಟಿ ರಾಮರಾವ್ ಬದುಕಿದ ರೀತಿ ನೋಡ್ಬೇಕು. ಹಾಗೇ ಇದ್ರು. ಎನ್ ಟಿ ರಾಮರಾವ್ಗೆ ಯಾರು ಮೋಸ ಮಾಡಿದ್ದು? ಖುದ್ದು ಅಳಿಯನೇ ಅಲ್ವಾ, ಮಕ್ಕಳೇ ಅಲ್ವಾ, ಹೃದಯ ಹೊಡೆದೇ ಅಲ್ವಾ ತೀರ್ಕೊಂಡಿತ್ತು. ನಮ್ಮ ಗಾನಗಂಧರ್ವ, ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರ ಹಿಂದುಗಡೆ ಶಕ್ತಿಯಾಗಿ ಯಾರಿದ್ರೋ ಇಲ್ವೋ, ನಮ್ಮ ಪಾರ್ವತಮ್ಮನವರು ಇರ್ಲಿಲ್ಲ ಅಂದಿದ್ರೆ ಎಷ್ಟು ದೊಡ್ಡ ಆ ಒಂದು ಚಕ್ರವರ್ತಿ ಪಟ್ಟ ಅವ್ರಿಗೆ ಸಿಗ್ತಿರ್ಲಿಲ್ಲ, ತಿಂದಾಕ್ಬಿಟ್ಟಿರೋರು. ಅದು ಎಷ್ಟು ಜನ ಬೆಳೆದವರು ಆ ಪುಣ್ಯಾತ್ಮನ ಇದರಲ್ಲಿ ಹೆಸರಲ್ಲೇ, ಬರೀ ಹೆಸರಲ್ಲೇ ಕೋಟೀಶ್ವರರಾದವರಿದ್ದಾರೆ. ಬರೀ ಹೆಸರು ಹೇಳ್ಕೊಂಡು ನೆನ್ಪಿಟ್ಕೊಳ್ಳಿ. ಆಮೇಲೆ ಆ ವಯ್ಯನಿಗೆ ವ್ಯವಹಾರ ಗೊತ್ತಿಲ್ಲ ರೀ, ಸತ್ಯ ಹೇಳ್ಬೇಕು ಅಂದ್ರೆ. ಪುಣ್ಯಾತ್ಮ ರೀ, ಅಂಥವ್ರು ಓಡಾಡಿದ ನಾಡಲ್ಲಿ ನಾವು ಓಡಾಡಿದ್ವಿ. ವ್ಯವಹಾರ ಗೊತ್ತಿಲ್ಲ, ಹೋಗ್ತಿರ್ಲಿಲ್ಲ, ಅವ್ರು ತಿಳ್ಕೊಳ್ತಿಲ್ಲ. ನನಗದು ಬೇಡ ಅಂತ ನಿರ್ಧಾರ ಮಾಡಿಬಿಟ್ರು. ಹಾಗೇ ಇದ್ರು. ತಿಳ್ಕೊಂಡಂತ ತನ್ನ ಮನೆಯವರೇ, ತನ್ನ ಕುಟುಂಬದವರೇ, ತನ್ನ ಗಂಡನ ಹೆಸರು ಇನ್ನೊಂದು ಬಳಸ್ಕೊಂಡಿರೋದು ನೋಡಿ 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 ಆ ತಾಯಿ ಜೀವ ಎದ್ದು ನಿಂತಿದ್ದು. ಅದೃಷ್ಟವಂತರಲ್ವಾ? ಸಾಕಲ್ವಾ ಸ್ಯಾಂಪಲ್? ಹೌದಲ್ವಾ? ರಾಧಿಕಾ ಪಂಡಿತ್ಜಿ ಯಜಮಾನ್ರು ನೋಡಿ ಅಲ್ಲೊಂದಿದೆ. ರಮ್ಯಾಜಿ, ಪ್ರೀತಿ ಎಂಬ, ಸತ್ಯ ಎಂಬ ತಾಯಿ ಜೀವ. ಈ ಥರ ತಗೊಂಡು ಎಷ್ಟೋ ಸ್ಯಾಂಪಲ್ಸ್ ಕೊಡ್ಬೇಕಲ್ಲ ಮಕ್ಕಳೇ. ರಕ್ಷಿತಾ ನೋಡಿ, ಅಲ್ಲಿತ್ತ, ಅಲ್ಲಿ ನೋಡಿ ದೇವ್ರು ಕೊಟ್ಟಿರೋ ಒಂದು ಅದ್ಭುತ ಅಂದ್ರೆ ಅಲ್ಲಿ ಸಂಗಾತಿಯೇ ಅವ್ರಿಗೆ ನಿಂತಿರೋದು ಕಟಗಡೆದಾಗಿ. ಎಷ್ಟು ಜನ ಒಪ್ಕೋತಿರೋ ಇಲ್ವೋ ನೋಡೋಣ, ಎಷ್ಟು ಜನ ಕಮೆಂಟ್ಸ್ ಇರ್ತೀರಿ ಅಂತ ಕೂಡ ಕಾಯ್ತಿರ್ತಾನೆ. ಆಯ್ತರ ತುಲಾ ರಾಶಿಯವರು ಒಂದು ಪುಟ್ಟ ಪರಿಹಾರ ಕೂಡ ಉಂಟು ನಿಮಗೆ. ಒಂದು ಸಣ್ಣದಾಗಿ ಚಿಕ್ಕದಾಗಿ ಪಂಚಮದಲ್ಲಿ ರಾಹು ಒಂಚೂರು ಎಳೆದಾಟ ಮಾಡಿಸ್ತಾನೆ. ಮಿಕ್ಕಂಥದ್ದು ಏನು ತೊಂದರೆಗಳಿಲ್ಲ. ಬ್ಯೂಟಿಫುಲ್ ಇಯರ್. ಆ ಮಕ್ಕಳ ವಿಚಾರನೋ, ಹಿರಿಯರ ವಿಚಾರನೋ, ಜವಾಬ್ದಾರಿ ವಿಚಾರನೋ, ಈ ಥರದಲ್ಲಿ ಒಂದು ಸಣ್ಣ ಎಳೆದಾಟ ಉಂಟು. ಒಂದು ಪುಟ್ಟ ವಿರಾಮ ತಗೊಂಡು ಬಂದು ಪರಿಹಾರ ತಿಳಿಸ್ಕೊಡ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸತ್ಯ ಹೇಳೋರು ಎಲ್ಲರಿಗೂ ಇಷ್ಟ ಆಗೋಲ್ಲ. ತುಲಾ ರಾಶಿಯವರಿಗೆ ಕಣ್ಣೀರು ತಪ್ಪಿದ್ದಲ್ಲ. ನಿಮ್ಮ ಸತ್ಯವೇ ನಿಮಗೆ ನೋವು ಅನ್ನತಕ್ಕಂಥದ್ದು. ಅಂತ ನಿಮಗೆ ಪಂಚಮದಲ್ಲಿ ರಾಹು ಒಂದು ಸಣ್ಣ ಬದಲಾವಣೆ, ಒಂಚೂರು ಭಾರ, ದೈವಕ್ಕೆ ಮೊರೆ ಇಡಿ. ಕುಂಭರಾಶಿಯಲ್ಲಿ ರಾಹು ಬಂದಿರೋದನ್ನ ಅಮ್ಮನವರ ಆರಾಧನೆ. ದುರ್ಗಾ, ಕಾಳಿಕಾ, ಚಂಡಿಕಾ, ರಾಜರಾಜೇಶ್ವರಿ, ಕಟೀಲು, ಕೊಲ್ಲೂರು, ಹೊರನಾಡು, ಪ್ರಸನ್ನ ಮೀನಾಕ್ಷಿ, ನಿಮಿಷಾಂಬ, ಕ್ಷಣಾಂಬಿಕಾ, ಶ್ರೀಚಕ್ರ ಇರತಕ್ಕಂಥ ಕ್ಷೇತ್ರಗಳು. ಈ ಥರದ ಶ್ರೀಚಕ್ರ ಪೂಜೆ ಹೇಗೆ ಮಾಡೋದು, ಹೆಂಗೆ ಮಾಡೋದು ಅಂತ ಸಂಸ್ಥೆಗೆ ಫೋನ್ ಮಾಡಿ ಬೇಕಾದ್ರೆ ಗೈಡೆನ್ಸ್ ಮಾಡ್ತಾರೆ. ಶ್ರೀಚಕ್ರ ತಂದಿಟ್ಟು ಪೂಜೆ ಮಾಡ್ಕೊಳ್ಳಿ. ನಮ್ಮ ಮೇಲೆ ತುಂಬ ಜನಗಳ ಕಣ್ಣಿದೆ. ಯಾವಾಗಲೂ ನೀವು ಒಂಥರ ಎಲ್ರಿಗೂ ಅಂತರಂಗ ಬಹಿರಂಗ. ನೀವು ಒಂಥರ ಎಷ್ಟೋ ಜನಗಳ ಗುಟ್ಟು ತಿಳಿದಿರೋರು ನೀವು. ಎಷ್ಟೋ ಜನರದ್ದು ನಿಮಗೆ ಮಾತ್ರ ಗೊತ್ತಿದೆ. ಅದು ನಿಮಗೆ ಮಾತ್ರ ಗೊತ್ತಿದೆ. ಆದರೆ ನಿಮ್ಮ ಅಂತರಂಗದಲ್ಲಿ ಎಷ್ಟು ನೋವಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ನೋವು ಗೊತ್ತಾಗೋದು ಬೇಡ. ನೀವು ಬ್ರಿಡ್ಜ್ ಆಗೇ ಇರಬೇಕು. ದೇವಿ ಆರಾಧನೆ ಮಾಡಿ. ಆದಾಗೆಲ್ಲ ತಿಂಗಳಿಗೊಮ್ಮೆ ಒಂದೊಂದು ದೇವಿ ಕ್ಷೇತ್ರಕ್ಕೆ ಹೋಗ್ತಾರೆ. ತಿಂಗಳಿಗೊಂದೊಂದು ದೇವಿ ಕ್ಷೇತ್ರ, ಒಂದು ರಾತ್ರಿ ಉಳ್ಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ. ಒಂದೇ ಕ್ಷೇತ್ರಕ್ಕೆ ಹೋಗ್ತಿರಬೇಡಿ. 6 ತಿಂಗಳಿಗೊಮ್ಮೆ. 6 ತಿಂಗಳಾದ ಮೇಲೆ 7ನೇ ತಿಂಗಳು ಹೋಗ್ಬೇಕು. ನೆನ್ಪಿಟ್ಕೊಳ್ಳಿ.
6 ತಿಂಗಳವರೆಗೂ ಯಾವುದೇ ಕ್ಷೇತ್ರ ದರ್ಶನ ಮಾಡಬಾರ್ದು. ಇನ್ನಷ್ಟು ಪಾಪದ ಮೂಟೆ ಗಂಟು ಕಟ್ಕೊಂಡು ಬಂದಾಗೆ, ಇನ್ನೊಬ್ಬರ ದರ್ಶನ ಕಿತ್ಕೊಂಡಾಗೆ, ಇನ್ನೊಬ್ಬರ ಭಗವಂತನ ಅನುಭೂತಿಯನ್ನ ಕಿತ್ಕೊಂಡಿದ್ದ ಮಹಾಪಾಪ ಒಂದು ಅಂಟ್ಕೊಳ್ಳುತ್ತೆ. ಸದಾ ಅದೇ ದೇವಿಗೆ ಹೋಗಿ ಅಡ್ಡಗಾಲ ಹಾಕೊಂಡು ನೋಡ್ಕೊಳ್ಳೋರಿಗೆ ದೇವಿ ನಿಲ್ಲೋಲ್ಲ, ನೆನ್ಪಿಟ್ಕೊಳ್ಳಿ, ಜಾಗ್ರತೆ ಅಂತ ಹೇಳ್ತಾ ಸೋಮವಾರ ಮೂಲ ನಕ್ಷತ್ರ ಮೇಷರಾಶಿ. ವಿಶೇಷವಾಗಿ ಚೆನ್ನಾಗಿದೆ. ಚಂದ್ರ ಕೇತು ಸಾರದಲ್ಲಿದ್ದು ಸೂರ್ಯನ ಸಾರದಲ್ಲಿ ಕೇತು ಇದ್ದು, ಆ ಸೂರ್ಯ ಭಾಗ್ಯದಲ್ಲೇ ಇರೋದನ್ನ ಭಾಗ್ಯೋದಯ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕಾರ್ಯ, ಬಂಗಾರ ಬೆಳ್ಳಿ ಆಭರಣ, ಬ್ಯಾಂಕಿಂಗು, ಫೈನಾನ್ಸು, ಗೌರ್ಮೆಂಟು, ಸರ್ಕಾರಿ ಸಮಾನವಾಗಿರ್ತಕ್ಕಂಥ ಬ್ಯಾಂಕಿಂಗ್ ವ್ಯವಸ್ಥೆ, ಇನ್ಶೂರೆನ್ಸ್ ವ್ಯವಸ್ಥೆ, ಇಂಥವುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ವೃಷಭ ರಾಶಿ. ಚಂದ್ರಾಷ್ಟಮವಿದ್ದರೂ ಚಂದ್ರ ಕೇತು ಸಾರದಲ್ಲಿದ್ದಾನೆ. ಸೊ ಆಗಮ, ಜ್ಯೋತಿಷ್ಯ, ಪೂಜೆ, ಹೋಮ ಹವನ, ಧಾರ್ಮಿಕ ಕೆಲಸಗಳಲ್ಲಿ ಪ್ರಗತಿ, ಅಂತಹ ವೃತ್ತಿಗಳಲ್ಲಿರ್ತಕ್ಕಂಥವ್ರು ಒಳ್ಳೆ ಒಂದು ಹೆಸರು, ಪ್ರೀತಿ, ಗೌರವ, ಸನ್ಮಾನ ಪಡೆಯತಕ್ಕಂಥ ದಿನ. ಇನ್ನು ಮಿಥುನ ರಾಶಿ. ಕೇಂದ್ರದಲ್ಲಿ ಚಂದ್ರ ಇರೋದು ಒಳ್ಳೇದಾದ್ರೂ ಕೇತು ಸಾರದಲ್ಲಿದ್ದು ಸ್ವಲ್ಪ ಹುಳಿ ಹಿಂಡಿಸ್ತಾನೆ. ಸಂಗಾತಿ, ದಾಂಪತ್ಯ, ಪಾಲುದಾರಿಕೆ, ಕೊಡೋದು ತಗೊಳ್ಳೋದು, ಸ್ನೇಹಿತರು, ಆತ್ಮೀಯರು ಅನ್ನತಕ್ಕಂಥ ವಿಚಾರದಲ್ಲಿ ನೋವು ಕೊಡ್ತಾನೆ. ಜಾಗರೂಕತೆ. ಕೆಲವೊಮ್ಮೆ ನಾವು ಕೇಳಲ್ಲ, ಎದುರುಗಡೆ ಒಳ್ಳೇದು ಹೇಳಿದ್ರು ಕೂಡ. ಕೆಲವೊಮ್ಮೆ ಕೆಟ್ಟದ್ ನಡೀತಿದ್ರು ಕೂಡ ತಡಿಲಿಕ್ಕಾಗೋದಿಲ್ಲ. ದೈವವೇ ಅದು, ದೈವಕ್ಕೆ ಗೊತ್ತಿದೆ. ಅದಕ್ಕೋಸ್ಕರವೇ ದೈವ ಪ್ರೇರಣೆ, ದೈವದ ಆರಾಧನೆ ಮಾಡಿ. ಯಾಕೆ ಹೇಳ್ತಾನೆ ಅಂದ್ರೆ ನಮ್ಗೆ ಗೊತ್ತಿಲ್ಲ, ಯಾರದೋ ಮೂಲಕ ಒಂದು ಒಳ್ಳೆ ಕಾರ್ಯ ಕಳಿಸ್ತಾನೆ. ನಾವು ಅದನ್ನ ಪಿಕಪ್ ಮಾಡೋಕೆ ಇರಬೇಕು, ಅಂಥದ್ದೊಂದು ಬುದ್ಧಿ ಕೊಡಬೇಕು. ಓ ಇದು ಚೆನ್ನಾಗಿದೆ, ಯಾರೋ ಕೊಟ್ಟಿದ್ದಾರೆ, ತಿನ್ನೋ ಆಗಿರ್ಬೇಕು. ಕೊಟ್ಟಾಗ ಬಿಡೋ, ಕೆಟ್ಟಾಗ ತಗೊಂಡಿರ್ತೇವೆ. ಅದಕ್ಕೆ ದೈವದ ಮೊರೆ ಏನಕ್ಕೆ ಹೋಗೋದು, ದೇವ್ರ ಪೂಜೆ ಏನಕ್ಕೆ ಗೊತ್ತರ ಮಾಡೋದು, ನಮಗೆ ಬುದ್ಧಿ ಕೊಡಪ್ಪ. ಯಾರದೋ ಕೆಟ್ಟವನ್ನ ಕಳಿಸಿದಾನೆ, ಯಾರೋ ಬರ್ತಾನೆ, ಅವನಲ್ಲಿ ಕೆಟ್ಟದ್ದೊಂದು ಭಗವತ್ ಪ್ರೇರಣೆ ಆಗ್ಬಿಟ್ಟಿರುತ್ತೆ. ಯಾವುದೋ ಒಂದು ಗತಿಯ ಪ್ರೇರಣೆಯಿಂದ ಅವನು ನಮ್ಮನ್ನ ಕೆಡಿಸ್ಲಿಕ್ಕೋ ದಾರಿ ತಪ್ಪಿಸ್ಲಿಕ್ಕೋ ಬರ್ತಾನೆ. ಈ ಪ್ರಾರ್ಥನೆಯಿಂದ ಏನಾಗುತ್ತೆ ಅಂದ್ರೆ ಅದು ಕಟ್ ಮಾಡಿಸುತ್ತೆ. ಏನಕ್ಕೆ ಭಗವಂತನ ಪೂಜೆ ಅನ್ನೋದು ಇವತ್ತು ಅರ್ಥ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಭಗವಂತನ ಪ್ರಾರ್ಥನೆ ಬಂದು ನಮ್ಮ ಕರ್ಮವನ್ನು ಬದಲಾಯಿಸ್ಲಿಕ್ಕಲ್ಲ. ಅಲ್ಲೊಂದು ಬರತಕ್ಕಂಥ ಸಮಸ್ಯೆಗೆ ಭಗವಂತ ಕೊಡಲಿ ಏಟು ಬೀಳೋ ಜಾಗದಲ್ಲಿ ಉಗುರಲ್ಲಿ ಹೋಗುತ್ತೆ. ಇಲ್ಲವೇ ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ಏಟು ತಂದಿಟ್ಕೋತೀವಿ. ಮಿಥುನಂ ಜಾಗೃತಂ ಎಲ್ಲರೂ. ಕರ್ಕಾಟಕ ರಾಶಿ. ಚೆನ್ನಾಗಿದೆ. ಚಂದ್ರ ಷಷ್ಠ ಭಾವದಲ್ಲಿ ವಿಜಯ ಪ್ರಾಪ್ತಿಯ ಭಾವದಲ್ಲಿರುವುದರಿಂದ ತುಂಬ ಅನುಕೂಲವನ್ನ ನೋಡ್ತಕ್ಕಂಥ ಒಂದು ದಿನ. ವೃತ್ತಿ ಇರ್ಬೋದು, ವ್ಯವಹಾರ ಇರ್ಬೋದು, ಉದ್ಯೋಗ ಇರ್ಬೋದು, ತುಂಬ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಇನ್ನು ಸಿಂಹರಾಶಿ. ಏನೋ ವೈರಾಗ್ಯ, ಅಯ್ಯೋ ಹೋಗಿ ಗುರುಗಳೇ, ಏನು ಭಾವವೋ ಎತ್ತು ಭಾವವೋ ಅನ್ನಿಸ್ತಕ್ಕಂಥದ್ದಾಗುತ್ತೆ. ಒಂಥರ ಗ್ರಹಣ ಛಾಯೆ, ಅಮಾವಾಸ್ಯೆ ಛಾಯೆ, ಇಲ್ಲದ್ದು ಯಾವುದೋ ಒಂದು ಟೆನ್ಷನ್ ತಗೊಂಡು ದೊರೆ ಮಟ್ಟದ ವ್ಯಕ್ತಿಗಳು, ಕೆಲಸ ಕಾರ್ಯ, ದೊಡ್ಡ ಸ್ಥಾನ, ದೊಡ್ಡ ಕೆಲಸ, ದೊಡ್ಡ ಜವಾಬ್ದಾರಿ ಅನ್ನತಕ್ಕಂಥ ದಾರಿ ತೋರಿಸುವಂತ ಜವಾಬ್ದಾರಿಗಳಲ್ಲಿರೋರ್ಗೆ ಒಂಚೂರು ತಡೆ ಆಗುತ್ತೆ. ಶಿವಪೂಜೆ, ಮಹಾಮೃತ್ಯುಂಜಯ ಮಂತ್ರ ಜಪ ಅನುಷ್ಠಾನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಕನ್ಯಾ ರಾಶಿ. ದೈವ ದರ್ಶನ, ಗುರು ದರ್ಶನ, ಶಿವ ದರ್ಶನ, ದೇವಿ ದರ್ಶನ. ಸುಖದಲ್ಲಿ ಚಂದ್ರ ಕೇತುಸಾರ ಸೂರ್ಯನ ಜೊತೆ ಸೇರಿದಾಗ ಅಲ್ಲೊಂದು ಅದ್ಭುತ ದೈವ ಪ್ರಣಾಳಿಕೆಗಳು ನಡೆಯುತ್ತವೆ, ದೈವ ಕಾರ್ಯಗಳು ನಡೀತವೆ. ಲಗ್ನದಲ್ಲೇ ಕೇತು, ತುಂಬ ವಿಶೇಷ ದರ್ಶನಗಳು, ತುಂಬ ವಿಶೇಷ ಪ್ರಸಾದ, ತೀರ್ಥ, ಅದರಲ್ಲೂ ಧಾರ್ಮಿಕ ವ್ಯವಸ್ಥೆ, ಧಾರ್ಮಿಕ ಕೆಲಸ, ಅನಾಥಾಶ್ರಮ, ವೃದ್ಧಾಶ್ರಮ, ಪಂಡಿತರು, ಪುರೋಹಿತರು, ಆಗಮಿಕರು, ಹೋಮ, ಯಜ್ಞ, ಯಾಗ, ವೈದ್ಯರು, ಸಾಂಪ್ರದಾಯಿಕ ವೈದ್ಯ, ಸಾಂಪ್ರದಾಯಿಕ ವಿದ್ಯೆಗಳು, ಕಲೆ, ನಾಟ್ಯ ಕಲಿಸೋದು, ತಿಳಿಸೋದು, ರಸಾಯನ ವಿದ್ಯೆಗಳು, ರಸವಿದ್ಯೆಗಳು, ಇಂಥದ್ದನ್ನ ಮಾಡ್ತಿರ್ತಕ್ಕಂಥವ್ರು ವಿಶೇಷವಾದಂಥ ಬಲ ಕೊಡತಕ್ಕಂಥ ದಿನ ಆಗಿರುತ್ತೆ. ಇನ್ನು ತುಲಾ ರಾಶಿ. ಚಂದ್ರ ಸೂರ್ಯನ ಕೇತು ಸಾರದಲ್ಲಿರೋದು ಒಳ್ಳೇದೇ, ಆದ್ರೂ ಕೇತು 12ನೇ ಮನೆ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತು, ಸ್ವಲ್ಪ ಹುಷಾರಾಗಿರಿ. ಇವತ್ತು ಯಾರೋ ಅನ್ನೋನ್ ಪರ್ಸನ್ ನಂಬರ್ ಎತ್ತಬೇಡಿ.
ಎತ್ತಬೇಡಿ, ಜಾಗ್ರತೆ. ಏನೋ ಹೇಳ್ತಾನೆ ಇಮಿಡಿಯೇಟ್ ಕಟ್ ಮಾಡಿಬಿಡಿ, ಹಿಂದಿಲ್ ಮಾತಾಡ್ತಾನೆ ಕಟ್ ಮಾಡಿ. ನೀವ್ ಏನಂತ ಒಂದು ಹಿಂದಿಯವ್ರ ಜೊತೆ ಮಾತು, ಯಾರೋ ಗೊತ್ತಿರೋನ್ ಮಾಡಿದ್ದಾನೆ, ಓಕೆ, ಆ ಬ್ಯಾಂಕು ಈ ಬ್ಯಾಂಕು ಆ ಟ್ರೇಡಿಂಗ್ ಈ ಟ್ರೇಡಿಂಗ್ ಪುಸ್ತಕು ಅಂತ ಕಟ್ ಮಾಡಿ ಬ್ಲಾಕ್ ಮಾಡಿ ಅವನನ್ನ ಬ್ಲಾಕ್ ಮಾಡಿ. ಆಟೋಮೆಟಿಕಲಿ ಟೆಲಿಕಾಮ್ ಇವ್ರಿಗೆ ಗೊತ್ತಾಗುತ್ತೆ, ಆ ನಂಬರ್ ಮೇಲೆ ಒತ್ತಿ ಬ್ಲಾಕ್ ಅಂತ ಕೇಳುತ್ತೆ, ರಿಪೋರ್ಟ್ ಅಂತಾನು ಟಿಕ್ ಮಾಡುತ್ತೆ. ಹಿಂಗ್ ಒತ್ತಿ ಬಿಡಿ, ಯಾರನ್ನಾದ್ರೂ ಕೇಳಿ ಹೆಂಗ್ ಬ್ಲಾಕ್ ಮಾಡೋದು ಅಂತ. ಯಾರ್ಯಾರ್ದು ಫೋನ್ ಎತ್ತೋದು, ಅವ್ನು ಇಲ್ದಿದ್ದೆಲ್ಲ ಡೇಟಾ ನಿಮ್ಮ ಒಳಗಡೆ ಇರೋದೆಲ್ಲ ಸ್ವೈಪಿಂಗ್ ಮಾಡ್ತಾನೆ, ಇಲ್ದಿದ್ದ ತಲೆ ಕೆಡಿಸ್ತಾನೆ, ಇಲ್ದಿದ್ದು ಏನೇನೋ ಹೇಳ್ತಾರೆ. ಲಕ್ಕಿ ಡಿಪ್ಪು, ಇದನ್ನ ನೀವು ಇಷ್ಟು ಜನ ಸೇರಿಸಿ ನೋಡಿ, ಮೊನ್ನೆ ಯಾರೋ ಲಕ್ಕಿ ಡಿಪ್ಪು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲೋ ದುಡ್ಡು ತಗೊಂಡು ಪಂಗನಾಮ ಹಾಕ್ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಏನೇನೋ ಮಾಡ್ತಿದಾರಪ್ಪ. ಹುಷಾರು ಹುಷಾರು ಹುಷಾರು. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಎಗೇನ್ ಕೇತು ಸಾರ, ಕೇತು ಲಾಭ ಸಾರ. ದೇವರ ಕೆಲಸ, ದೇವರ ಕಾರ್ಯ, ದೇವರ ಪೂಜೆ, ಧಾರ್ಮಿಕ ಕಾರ್ಯ, ಗಂದಿಗೆ ಅಂಗಡಿ, ಪೂಜಾ ಸಾಮಗ್ರಿಗಳ ಅಂಗಡಿ, ದೇವಸ್ಥಾನಗಳಲ್ಲಿ ಕೆಲಸ, ಆಶ್ರಮಗಳಲ್ಲಿ ಕೆಲಸ, ಇಂತಹ ಒಂದು ದಾರಿ ತೋರಿಸುವಂತ ಕೆಲಸ, ಗೋಶಾಲೆಗಳಲ್ಲಿ ಕೆಲಸ, ಅದ್ಭುತ ಪ್ರಗತಿ. ಯಾಕಂದ್ರೆ ಕೇತು ಬಂದು ವೈದಿಕ, ವೈರಾಗ್ಯ, ಆಗಮಿಕ ಅಂತಹ ಕೆಲಸಗಳು ವಿಶೇಷ ಪ್ರಗತಿ. ಧನಸ್ಸು ರಾಶಿ, ಡಾಕ್ಟರ್ ಆಗಿದ್ದೀರಾ, ನರ್ಸ್ ಆಗಿದ್ದೀರಾ, ಕಾಂಪೌಂಡ್ ಆಗಿದ್ದೀರಾ, ವೈದ್ಯಕೀಯ ರಂಗದಲ್ಲಿದ್ದೀರಾ, ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ರೈಟರ್ ಆಗಿದ್ದೀರಾ, ಪುಸ್ತಕಗಳ ಬರವಣಿಗೆ ಅದನ್ನ ಇಟ್ಕೊಂಡು ಟೀಚ್ ಮಾಡ್ತಕ್ಕಂಥದ್ದು, ಕೋಚ್ ಮಾಡ್ತಕ್ಕಂಥದ್ದು, ಕೋಚಿಂಗ್ ಸೆಂಟರ್ಸ್ ನಡೆಸ್ತಿದ್ದೀರಿ, ಅದ್ಭುತ ಪ್ರಗತಿ ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಭಾಗ್ಯದಲ್ಲಿ ಕೇತು, ವ್ಯಯದಲ್ಲಿ ಚಂದ್ರ, ಜಾಗ್ರತೆ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಖರ್ಚು ಅನಗತ್ಯವಾಗಿ. ಕೇತು ನಿಮ್ಮ ಮನೇಲೇ ಇದ್ದಾನೆ, ಚಂದ್ರ ಕೇತು ಸಾರದಲ್ಲಿ, ಬಟ್ ಕೇತು ದಶಮದಲ್ಲಿ ಕುಳಿತಿದ್ದಾನೆ. ಸೊ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್, ನಿಮಗೆ ಸಿಗಬೇಕಾದ ಸ್ಥಾನವೋ, ಗೌರವವೋ, ಪದವಿಯೋ, ಪ್ರತಿಷ್ಠೆಯೋ, ಈ ಥರದ್ರಲ್ಲಿ ಒಂದು ಎಳೆದಾಟ. ಅದಿರಬೇಕಿತ್ತು ಸರ್, ನಾವು ಹಾಗೆ, ಇದಿರಬೇಕಿತ್ತು ಸರ್, ಇದೇನಿದು ಪಚ್ಚಬಾಳೆ ಎದ್ದಿದ್ರೆ ಚೆನ್ನಾಗಿತ್ತು, ರಸಬಾಳೆ ಎದ್ದಿದ್ರೆ ಚೆನ್ನಾಗಿತ್ತು, ನಂಜನಗೂಡು ರಸಬಾಳೆ ಎದ್ದಿದ್ರೆ ಚೆನ್ನಾಗಿತ್ತು. ಹಿಂಗೆ ನಮ್ಮ ಮನೋಭಿಲಾಷೆಗಳು ಒಂದಕ್ಕೆ ಮೀರಿದಂತೆ ಈ ಥರ ಮೆಟ್ಲು ಏರ್ತಲೇ ಇರ್ತವೆ. ಇವತ್ತು ಧನುಸು ರಾಶಿ ಇರುವುದರಲ್ಲಿ ತೃಪ್ತಿ ಪಡ್ಲಿಕ್ಕೆ ಯೋಚನೆ ಮಾಡಿ ಅದ್ಭುತವಾಗಿರ್ತೀರಿ. ಇರೋದನ್ನ ಬಿಟ್ಟು ಹಿಂಗ್ ನೋಡಿದ್ರೆ ನೋವು ತಿಂತೀರಿ. ಮಕರ ರಾಶಿ, 12ನೇ ಮನೆಯಲ್ಲಿ ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಭಾಗ್ಯದಲ್ಲಿರೋದ್ರಿಂದ ಹಿರಿಯರ ಆರೋಗ್ಯ, ತಾಯಿಯೋ ತಂದೆಯೋ ಇಲ್ಲ ನಿಮ್ಮ ಆರೋಗ್ಯವೋ, ನಿಮ್ಮ ಮನಸ್ಸಿಗೆ ಸ್ವಲ್ಪ ಗಲಿಬಿಲಿಯೋ, ವ್ಯವಹಾರಗಳಲ್ಲಿ ಸ್ವಲ್ಪ ಗಲಿಬಿಲಿಯೋ, ದೂರದ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆಯೋ, ಈ ರೀತಿ ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಗಣಪತಿ ಆರಾಧನೆ, ಗಣಪತಿ ಪೂಜೆ, ಗಣಪತಿ ಸಂಕಲ್ಪ ಮಾಡ್ಕೊಳ್ಳಿ, ತುಂಬಾ ವಿಶೇಷ. ಕುಂಭರಾಶಿ, ಕೇತು 11ನೇ ಮನೆ, ಚಂದ್ರ 11ನೇ ಮನೆ, ಬ್ಯೂಟಿಫುಲ್. ಬಟ್ ಕೇತು ಅಷ್ಟಮದಲ್ಲಿದ್ದಾನೆ. ಮನೆ ಹತ್ರ ಇರತಕ್ಕಂಥ ಯಾವುದಾದ್ರೂ ಗೋಪುರ ದರ್ಶನ ಮಾಡಿಕೊಂಡು ಕೆಲಸ ಕಾರ್ಯಗಳಿಗೆ ಹೋಗಿ. ಕೆಲವೊಂದು ವಿಘ್ನಗಳು ಬರ್ತವೆ, ಎಲ್ಲ ನಾವು ಅಂದ್ಕೊಳ್ಳೋ ಅದು ನಡೆಯೋಲ್ಲ. ಇವತ್ತು ಸ್ವಲ್ಪ ಪರಿಶ್ರಮವೇ, ಸ್ವಲ್ಪ ಓಡಾಟವೇ, ಸ್ವಲ್ಪ ತೊಳಲಾಟವೇ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ, ಈ ಥರದ್ದಾಗತಕ್ಕಂಥದ್ದು ಒಂದು ಸಣ್ಣದೊಂದಿರುತ್ತೆ. ಮಿಕ್ಕಂತೆ ಬೇರೆಯವರ ಕೆಲಸ, ಬೇರೆಯವರಿಗೆ ದಾರಿ, ಬೇರೆಯವರಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ಕಾಣತಕ್ಕಂಥ ದಿನ. ಇನ್ನು ಮೀನರಾಶಿ, ಚಂದ್ರ ಕೇಂದ್ರದಲ್ಲಿರೋದು ಅದ್ಭುತವೇ, ಬಟ್ ಕೇತು ಸಾರದಲ್ಲಿದ್ದು ವಿಘ್ನ ಕೊಡ್ತಾನೆ. ಕೊಡೋದು, ತಗೊಳ್ಳೋದು, ನಂಬೋದು, ಪಾಲುದಾರಿಕೆ, ಫ್ರೆಂಡ್ಸು, ಸ್ನೇಹಿತರು, ಸ್ವಲ್ಪ ಎಚ್ಚರಿಕೆ. ಯಾರೇ ಆದ್ರೂ ಅಷ್ಟೇ, ವ್ಯವಹಾರ ಅಂದ ಮೇಲೆ 10 ಬಾರಿ ಕೇಳಿ. ಲಾಯರ್ನ ಕೇಳದೆ ಮಾಡಬೇಡಿ, ಚಾರ್ಟರ್ಡ್ ಅಕೌಂಟೆಂಟ್ನ ಕೇಳದೆ ಮಾಡಬೇಡಿ, ಅನುಭವಿಗಳನ್ನ ಕೇಳದೆ ಮಾಡಬೇಡಿ. ಎಸ್, ಒಂದು ಚಪ್ಪಲಿ ತಗೊಳ್ಬೇಕಾದಾಗನೆ 10 ಅಂಗಡಿ ಇಳಿತೀವಿ, 10 ಜೊತೆ ಹಾಕಿ ತೆಗಿತೀವಿ. ಒಂದು ಚಪ್ಪಲಿ ಒಂದು 100, 200, 300 ರೂಪಾಯಿಂದು ಯೋಚನೆ ಮಾಡಿ ನೋಡಿ. ಒಂದು ಬೆಂಡೆಕಾಯಿ ತಗೋಬೇಕಾದ್ರೆ ಎಷ್ಟು ಮುರಿದು ತಗೋತೇವೆ, ಹೌದಲ್ವಾ? ಒಂದು ಬೆಂಡೆಕಾಯಿ ಮುಟ್ಟಿ ಫ್ರೆಶ್, ಸತ್ತಿರೋ ಮೀನನ್ನೇ ಫ್ರೆಶ್ ಮೀನಾ ಅಂತ ಕೇಳ್ತೀವಿ ನಾವು. ನಾನು ನೋಡ್ತಿರ್ತೇನೆ, ಸತ್ತಿರೋ ಮೀನನ್ನು ಕೂಡ ಫ್ರೆಶ್ ಅಂತ ಕೇಳ್ತಕ್ಕಂಥದ್ದು ಇದೆ. ಇದಕ್ಕೆಲ್ಲ ಇಷ್ಟು ತಲೆ ಕೆಡ್ಸ್ಕೊಳ್ಳೋ ನಾವು ಜೀವನದ ಕೆಲವು ನಿರ್ಧಾರಗಳನ್ನ ಒಂದು 10 ಜನರ ಹತ್ರ ಕೇಳೋಣ, ಅನುಭವಸ್ಥರ ಹತ್ರ ಕೇಳೋಣ. ಮನೆ ಕಟ್ಟೋಣ, ಒಂದು 10 ಜನರ ಹತ್ರ ಕೇಳಿ, ಕಟ್ಟಿದ್ರೆ ಬೆಸ್ಟಾ, ಕಟ್ಟಿರೋದು ತಗೊಂಡ್ರೆ ಬೆಸ್ಟಾ, ಯಾವ ಏರಿಯಲ್ಲಿ ಬೆಸ್ಟು, ಏನೇನು ತೊಂದರೆ ಬರುತ್ತೆ,
ಪಾರ್ಕಿಂಗ್ ಪ್ರಾಬ್ಲಮ್ ಬರುತ್ತಾ, ಮೇಂಟೆನೆನ್ಸ್ ಪ್ರಾಬ್ಲಮ್ ಬರುತ್ತಾ, ಟ್ಯಾಕ್ಸ್ ಪ್ರಾಬ್ಲಮ್ ಬರುತ್ತಾ, ಸೆಕ್ಯೂರಿಟಿ ಪ್ರಾಬ್ಲಮ್ ಬರುತ್ತಾ, ಕಳ್ಳರ ಪ್ರಾಬ್ಲಮ್ ಇರುತ್ತಾ, ಏರಿಯಾನ ಏನೂ ಇಲ್ಲ ಕಟ್ಬಿಡೋಣ. ಸಾಲ ತಗೊಂಡು ಕಟ್ಟಿದ್ರೆ ಎಷ್ಟು ರಿಸ್ಕ್ ಇದೆ, ಸಾಲವಿಲ್ಲದೆ ಕಟ್ಟೋದು ಹೇಗೆ, ಅನುಭವಸ್ಥರು ಹೇಳ್ಕೊಡ್ತಾರೆ. ಇವತ್ತು ಆ ರೀತಿ ಕೇಳಿ ಮಾಡಿ ಅದ್ಭುತವಾದಂಥ ಪ್ರಗತಿ ಪಡಿತೀರಿ, ನಿಮ್ಮನ್ನು ತಡೆಯೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ.